ಅನೇಕ ಮುಖದಿಂದ ಕೃಷ್ಣ ಹೇಳಿದ. ಸಾಮವೇದ ವೇದಗಳಲ್ಲಿ ಹೆಚ್ಚು ನನ್ನ ವಿಭೂತಿ ಇರತಕ್ಕಂಥದ್ದು ಅಂತ ಒಂದು ಮುಖದಿಂದ. ಯಾಕೆಂದರೆ ಅದರ ಅಭಿಮಾನಿ ವಿವಕ್ಷೆ ಆಗಬಹುದು, ಅಥವಾ ಬೇರೆ ನಾವು ಇವತ್ತು ಬೆಳಿಗ್ಗೆ ಖಂಡಾರ್ಥ ನಿರ್ಣಯದಲ್ಲಿ ನೋಡಿದಂತೆ ಅವಸ್ವರಾತಿ ಗರ್ಗರಃ. ಸಾಮದಲ್ಲಿ ಬೇರೆ ವೇದಗಳಲ್ಲಿ ಬರಿಯ ಶಬ್ದಗಳು ನಮಗೆ ಭಗವಂತನ ಮಹಿಮೆಯನ್ನು ಕಮ್ಯುನಿಕೇಟ್ ಮಾಡಿದರೆ, ಸಾಮವೇದದಲ್ಲಿ ಗಾನ ಕೂಡ ಭಗವಂತನ ಮಹಿಮೆಯನ್ನು ಕಮ್ಯುನಿಕೇಟ್ ಮಾಡುತ್ತೆ. ಅದು ಒಂದು ರೀತಿಯಿಂದ ದಟ್ ಈಸ್ ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಆಫ್ ಸಾಮವೇದ ಅಲ್ವಾ. ಹಾಗಾಗಿ ಸಾಮವೇದ ಶ್ರೇಷ್ಠ. ಸಾಮವೇದದಲ್ಲಿ ಶ್ರೇಷ್ಠ ಅಂದರೆ ಟೆಕ್ಸ್ಟ್ ಅಲ್ಲ, ಟೆಕ್ಸ್ಟೇ ಇಲ್ಲ. ನಿಜವಾಗಿ ಸಾಮವೇದಕ್ಕೆ ಒಂದು ಪ್ರತ್ಯೇಕವಾದ ಸ್ವತಂತ್ರವಾದ ಟೆಕ್ಸ್ಟ್ ಬುಕ್ ಇಲ್ಲ. ಸಾಮ ಸಂಹಿತ ಅಂತ ಉಂಟಲ್ಲ, ಅದು ಋಗ್ವೇದದ ಮಂತ್ರಗಳನ್ನೇ ಒಂದು 1000 ಚಿಲ್ಲರೆ ಮಂತ್ರಗಳನ್ನು ಆಯ್ಕೆ ಮಾಡಿ ಸಾಮವೇದದಲ್ಲಿ ಹಾಡಲಿಕ್ಕೋಸ್ಕರ ಬಳಸೋದು. ಸೊ ಟೆಕ್ಸ್ಟು ಋಗ್ವೇದವೇ. ಋಗ್ವೇದದಲ್ಲಿ ಅವರು ಹಾಡುವುದಕ್ಕೆ ಅಂತ ಆಯ್ಕೆ ಮಾಡಿದ ಮಂತ್ರಗಳನ್ನು ಪ್ರತ್ಯೇಕ ಇಟ್ಟಿರ್ತಾರೆ, ಅದನ್ನು ಸಾಮವೇದ ಅನ್ನೋದು. ಅದು ಋಗ್ವೇದವೇ ಟೆಕ್ಸ್ಟ್. ಅದಕ್ಕೆ ಗಾನ ಸೇರಿದಾಗ ಸಾಮವೇದ ಆಯಿತು. ಹಾಗಾದರೆ ಸಾಮವೇದ ಅನ್ನೋದು ಬಹಳ ಮುಖ್ಯವಾಗುವುದು ಅದರ ಗಾನದಿಂದಾಗಿ. ಕೃಷ್ಣ ವೇಣುಗಾನ ಪ್ರಿಯನಾದ ಕೃಷ್ಣ ಸಾಮವೇದ ತನಗೆ ಇಷ್ಟ ಅಂತ ಹೇಳಿದ್ದು ಬಹಳ ಸಹಜವಾದ ಮಾತಾಯಿತು. ಆ ಗಾನದಲ್ಲಿ ಮಾತಿಗಿಂತ ಗಾನ ಮುಖ್ಯ. ಗಾನದಲ್ಲಿ ಸಾಮಗಾನ ಅನೇಕ ವಿಧ ಇದೆ. ಈಗ ಸಂಗೀತ ಹಾಡು ಅಂದ ಕೂಡಲೇ ಒಂದು ಹಾಡು ಇರೋದು 7 ಸ್ವರಗಳಾದರೆ ಅದರಲ್ಲಿ 100 ಪ್ರಭೇದಗಳಲ್ಲಿ ಹಾಡಲಿಕ್ಕೆ ಬರುತ್ತೆ. ಅದು ಬೇರೆ ಬೇರೆ ರಾಗಗಳು. ಹಾಗಾಗಿ ಸಾಮವೇದದಲ್ಲಿಯೂ ಬೇರೆ ಬೇರೆ ಸಾಮಗಳಿವೆ. ಸಪ್ತಸ್ವರಗಳನ್ನು ಬಳಸಿ ಹಾಡುವಂಥದ್ದು ಸಾಮವೇದದಲ್ಲಿ ಮಾತ್ರ, ಋಗ್ವೇದದಲ್ಲಿ ಯಜುರ್ವೇದದಲ್ಲಿ ಇಲ್ಲ. ಆ ಸಪ್ತಸ್ವರಗಳನ್ನು ಬಳಸಿ ಎಲ್ಲ ಸಾಮಗಳಲ್ಲಿ ಪೂರ್ತಿ ಸಪ್ತಸ್ವರಗಳ ಬಳಕೆಯೂ ಇಲ್ಲ. ಕೆಲವು ಸಪ್ತಸ್ವರಗಳ ಬಳಸದೆ ಅದು ಸಹ ಹಾಡಿನಲ್ಲೂ ಇದೆ. ಎಲ್ಲ 7 ಸ್ವರಗಳು ಇರಬೇಕು ಅಂತಿಲ್ಲ. ಹಾಗಾಗಿ ಈ ಸಪ್ತಸ್ವರಗಳನ್ನು ಬಳಸಿ ಹಾಡತಕ್ಕಂಥ ಸಾಮದ ಪ್ರಭೇದಗಳಲ್ಲಿ ಯಾವುದು ಹೆಚ್ಚು ಇಷ್ಟ? ಈಗ ಒಂದೊಂದು ಇರುತ್ತೆ. ಒಬ್ಬೊಬ್ಬ ಸಂಗೀತಗಾರರಿಗೆ ಒಂದೊಂದು ರಾಗದ ಮೇಲೆ ಹಿಡಿತ ಸಿದ್ಧಿ, ಆ ರಾಗ ಸಿದ್ಧಿ ಮಾಡುವ. ಉಳಿದ ರಾಗಕ್ಕಿಂತ ಅದರಲ್ಲಿ ಅವರಿಗೆ ಸಂಚಾರ ಜಾಸ್ತಿ, ಅದನ್ನು ಬಹಳ ಅನಾಯಾಸವಾಗಿ ಹಾಡಬಲ್ಲರು. ಉಳಿದವರು ಹಾಡುವುದಕ್ಕಿಂತ ಹೆಚ್ಚು ಆಳಕ್ಕೆ ಹೋಗಬಲ್ಲರು. ಹಾಗೆ ಒಂದೊಂದು ರಾಗ ಮುಖ್ಯ ಆಗುತ್ತೆ, ಅಥವಾ ಕೇಳುವವರಿಗೂ ಕೆಲವು ರಾಗ ಬಹಳ ಇಷ್ಟವಾಗತ್ತೆ. ಹಾಗೆ ಸಾಮವೇದದಲ್ಲಿ ಭಗವಂತನಿಗೆ ಹೆಚ್ಚು ಪ್ರಿಯವಾದ ರಾಗ ಯಾವುದು ಅಂತ ಗಾನ, ಸಾಮಗಾನ ಅಂದರೆ ತುಂಬ ಸಾಮಗಾನಗಳಿವೆ. ಗಾಯತ್ರ ಸಾಮ ಅಂತಿದೆ, ಶಾಕ್ವರ ಸಾಮ ಅಂತಿದೆ. ಕೆಲವು ಪ್ರಸಿದ್ಧವಾದ ಸಾಮಗಳನ್ನು ಹೇಳೋದು ನಾನು. ಶಾಕ್ವರ ಸಾಮ ಅಂತಿದೆ, ಗಾಯತ್ರ ಸಾಮ, ನಾನದ ಸಾಮ ಅಂತಿದೆ, ಗೌರವೀತ ಸಾಮ ಅಂತಿದೆ, ಬೃಹತ್ ಸಾಮ ಅಂತಿದೆ, ರಥಂತರ ಸಾಮ ಅಂತಿದೆ, ಭದ್ರ ಸಾಮ ಅಂತಿದೆ, ರಾಜನ ಸಾಮ ಅಂತಿದೆ. ಕೊನೆಗೆ ಸಾವಿನ ಸಂಕೇತವಾಗಿ ಯಮಸಾಮ ಅಂತ ಕೂಡ ಇದೆ. ಅದು ಒಂದು ಹಾಡಿದೆ, ಯಮಸಾಮ. ಹೀಗೆ ನಾನಾ ಬಗೆಯ ಸಾಮದ ಪ್ರಭೇದಗಳಿವೆ. ಅದರಲ್ಲಿ ಭಗವಂತನಿಗೆ ವಿಶೇಷ ಪ್ರಿಯವಾದ, ಭಗವಂತನ ವಿಶೇಷ ವಿಭೂತಿ ಇರತಕ್ಕಂಥ ಸಾಮ ಯಾವುದು? ಆ ಗಾನಗಳಲ್ಲಿ ಪ್ರಭೇದಗಳಲ್ಲಿ ಯಾವುದು? ಪ್ರಾಚೀನರು ಸಾಮದ ಬಗೆ ಬಗೆಯ ಗಾನ ಪ್ರಭೇದಗಳಲ್ಲಿ 5 ಬಹಳ ಮುಖ್ಯ ಅಂತ ಪರಿಗಣನೆ ಮಾಡಿದ್ದಾರೆ. ಪಂಚಕ, ಅದು ಗಾಯತ್ರಿ, ರಥಂತರ, ಬೃಹತ್ ಸಾಮ, ಭದ್ರಸಾಮ ಮತ್ತು ರಾಜನ ಸಾಮ ಅಂತ ಈ 5. ಇದನ್ನು ವಾಸ್ತವಿಕವಾಗಿ ಇದು ಉಪನ್ಯಾಸ ಮಾಡಿ ಹೇಳುವಂಥ ಸಂಗತಿ ಅಲ್ಲ. ಆ 6 ಸಾಮಗಳದ್ದು ಕ್ಯಾಸೆಟ್ ಇಟ್ಟು ಕೇಳಿಸ್ಬೇಕು ನಿಮಗೆ, ಆವಾಗ ಗೊತ್ತಾಗುತ್ತೆ ಅಷ್ಟೇ. ಇದು ಬರೀ ನಾದದ ವೈವಿಧ್ಯ. ನಾನು ಅದರ ಹೆಸರು ಹೇಳಿ ಏನು ಉಪಯೋಗ ಇಲ್ಲ. ನಿಮಗೆ ಏನು ಹೆಸರು ಹೇಳಿದರೂ ಹೌದೇ ಅದಲ್ಲ ಅಂತ ಯಾರು ಹೇಳೋದಿಲ್ಲ. ಹಾಗಾಗಿ ಅದು ಸಾಮದ ಬಗ್ಗೆ ಆಗುವಾಗ ಶಂಕರಾಭರಣ ಹೇಗಿದೆ ಅಂದರೆ ಹಾಡಿಯೇ ತೋರಿಸ್ಬೇಕು. ಅದ್ರ ಬಗ್ಗೆ ಉಪನ್ಯಾಸ ಮಾಡಿ ಏನು ಉಪಯೋಗ ಇಲ್ಲ. ಅದು ದೀಪಕ ರಾಗ ಹೇಗಿದೆ, ಅದು ಹಾಡಿಯೇ ತೋರಿಸ್ಬೇಕಷ್ಟೆ. ಮೇಘಮಲ್ಲಾರ ಹೇಗಿದೆ, ಅದು ಹಾಡಿದರೆ ಮಳೆ ಬರುತ್ತೆ, ಬರಲಿ, ಅದು ಹಾಡಿಯೇ ತೋರಿಸ್ಬೇಕಷ್ಟೆ. ಅದನ್ನು ಮಳೆ ಬರುತ್ತೆ, ಯಾವುದನ್ನು ಹಾಡಿದರೆ ಮಳೆ ಬರುತ್ತೋ ಅದು ಮೇಘಮಲ್ಲಾರ ಅಂತ ಹೇಳಿದರೆ, ಕೆಲವರು ಹಾಡಿದರೂ ಬರೋದೇ ಇಲ್ಲ, ಮಳೆ ಬರೋದು ನಿಂತು ಹೋಗುತ್ತೆ, ಏನು ಮಾಡೋದಕ್ಕೆ. ಹಾಗಾಗಿ ಅದು ಬರಿಯ ರಾಗದ ಶಕ್ತಿ ಅಲ್ಲ, ರಾಗವನ್ನು ಸಿದ್ಧಿ ಮಾಡಿಕೊಂಡವರ ಅಂತಃಶಕ್ತಿಯು ಸೇರುತ್ತೆ. ಮೇಘಮಲ್ಲಾರ ಹಾಡಿದಾಗ ಮಳೆ ಬಂದದ್ದನ್ನು ನೋಡಿದೆ ನಾನು. ಉಡುಪಿಯಲ್ಲೇ ಒಬ್ಬ ಹಿಂದೂಸ್ತಾನಿ ಸಂಗೀತಗಾರ ಬಂದು ಮೇಘಮಲ್ಲಾರ ಹಾಡಿದ, ಭಾರೀ ಮಳೆ. ಅವನು ಹಾಡಲಿಕ್ಕೆ ಶುರು ಮಾಡಿ 15 ನಿಮಿಷದಲ್ಲಿ ಮಳೆ ಬರಲಿಕ್ಕೆ ಶುರುವಾದ್ದು, ಹಾಡು ಮುಗಿಯವರೇ ಮಳೆದಿರಲಿಲ್ಲ.
ಅದು ಮಂತ್ರ ಸಿದ್ಧಿ ಇದ್ದ ಹಾಗೆ, ಅದು ಸಂಗೀತದಲ್ಲಿ ಸಿದ್ಧಿ ಅದು. ಹೀಗೆ ಸಾಮದಲ್ಲಿ ಭಗವಂತನಿಗೆ ಪ್ರಿಯವಾದಂಥ ಸಾಮ, ವಿಶಿಷ್ಟವಾದ ಸಾಮವೇದ ಅನ್ನೋದು ವೇದಗಳಲ್ಲಿ ಆಯಿತು. ಸಾಮವೇದದಲ್ಲಿ ಯಾವ ಗಾನ ಭಗವಂತನ ವಿಶೇಷ ವಿಭೂತಿಗೆ ಪಾತ್ರವಾದ್ದು ಅಂದರೆ ಹೇಳಿದಾನೆ ಬೃಹತ್ ಸಾಮ ತಥಾ ಸಾಮ್ನಾಂ. ನಾಳಿದೆ ಪ್ರಧಾನವಾಗಿ 5 ಸಾಮಗಳು, ಅನೇಕ ಸಾಮಗಳಲ್ಲಿ ಪ್ರಧಾನವಾಗಿ 5 ಸಾಮಗಳು. ಅದು ಗಾಯತ್ರ, ರಥಂತರ, ಬೃಹತ್, ಭದ್ರ ಮತ್ತು ರಾಜನ ಅಂತ. ಈ 5ರಲ್ಲಿ ರಥಂತರ ಮತ್ತು ಬೃಹತ್ ಸಾಮ ಬಹಳ ವಿಶೇಷ. ಯಾಕೆಂದರೆ ರಥಂತರ ಅನ್ನೋದು ವಾಕಿಗೆ ಸಂಬಂಧಪಟ್ಟದ್ದು, ಬೃಹತ್ ಸಾಮ ಮನಸ್ಸು ಮತ್ತು ವಾಕಿನ ದಾಂಪತ್ಯ ಅದು. ಹಾಗೆ ಇಲ್ಲಿ ಏನು ರಥಂತರ ಅಂದರೆ ಲಕ್ಷ್ಮೀದೇವಿಗೆ ಸಂಬಂಧಪಟ್ಟದ್ದು, ಬೃಹತ್ ಸಾಮ ಭಗವಂತನಿಗೆ ಸಂಬಂಧಪಟ್ಟದ್ದು. ಹಾಗಾಗಿ ಉಳಿದ ಎಲ್ಲಕ್ಕಿಂತ ಬೃಹತ್ ಮತ್ತು ರಥಂತರ ದೊಡ್ಡದಾಯಿತು. ಅದರಲ್ಲಿ ರಥಂತರ ಪತ್ನಿ ಲಕ್ಷ್ಮಿ, ಬೃಹತ್ ಸಾಮ ನಾರಾಯಣನ ವಿಶೇಷ ಸನ್ನಿಧಾನ ಇರುವಂಥದ್ದು. ಆದ್ದರಿಂದ ಬೃಹತ್ ಸಾಮ ತಥಾ ಸಾಮ್ನಾಂ. ಸಾಮವೇದದ ಗಾನಗಳಲ್ಲಿ ನನಗೆ ಹೆಚ್ಚು ನನ್ನ ವಿಭೂತಿ ಇರತಕ್ಕ, ಹೆಚ್ಚು ಪರಿಣಾಮಕಾರಿಯಾದ, ಹೆಚ್ಚು ಮಹತ್ವದ ಸಾಮವೇದ ಬೃಹತ್ ಸಾಮ. ಅದರ ಹೆಸರೇ ಬೃಹತ್ ಸಾಮ, ಸಾಮಗಳಲ್ಲೇ ದೊಡ್ಡ ಸಾಮ. ಆಮೇಲೆ ಇವಾಗ ಸಾಮವೇದದ ಮಹತ್ವ ಸಾಮಗಾನದಿಂದ. ಋಗ್ವೇದದಲ್ಲಿ ಗಾನದ ಮಹತ್ವ ಇಲ್ಲ, ಇಲ್ಲಿ ಇದೆ, ಅಲ್ಲಿಯೂ 3 ಸ್ವರಗಳ ಸಂಚಾರ ಇದೆ. ಅದನ್ನು ನಾವು ಉದಾತ್ತ, ಅನುದಾತ್ತ, ಸ್ವರಿತ, ಪ್ರಚಯ ಅಂತ ನಾನು ಬೆಳಗ್ಗೆ ವಿವರಿಸಿದ ಹಾಗೆ ಉದಾತ್ತ, ಅನುದಾತ್ತ, ಸ್ವರಿತ, ಪ್ರಚಯ ಅದು ಗಾನದ್ದಲ್ಲ. ಅದು ಭಾಷೆಯಲ್ಲಿ ನಾವು ಮಾತಾಡುವಾಗಲೂ ಬಳಸುವಂಥ ಸ್ವರದ ಏರಿಳಿತಗಳು, ಮಾತಿನ ಆ್ಯಕ್ಸೆಂಟ್ ಅಂತ ಹೇಳ್ತೇವೆ ನಾವು. ಸ್ವರದ ಏರಿಳಿತಗಳನ್ನು ಅದು ಸಂಗೀತ ಅಂತಲೇ ಅದನ್ನು ಪರಿಗಣಿಸುವುದಿಲ್ಲ. ಅದು ಸಹಜವಾದ ಮಾತಿನ ನಡೆಯಲ್ಲಿ ಇರತಕ್ಕಂಥ ಸ್ವರಭಾರ, ಒತ್ತು ಕೊಡುವುದು ಅಷ್ಟೇ. ಅಂಥದ್ದು 2 ಥರ. ಒಂದು ನಾವು ಆಡು ಮಾತು, ಗದ್ಯ, ಪ್ರೋಸ್. ಇನ್ನೊಂದು ಪದ್ಯ ರೂಪವಾಗಿರ್ತಕ್ಕಂಥ. ಆ ಪದ್ಯ ಅಂದರೆ ಛಂದಸ್ಸಿನಿಂದ ಕೂಡಿರುವಂಥದ್ದು. ಛಂದಸ್ಸು ಅಂದರೆ ಯಾವುದು ಅರ್ಥವನ್ನು ಮುಚ್ಚಿಟ್ಟ ಕರಡಿಕೆ ಅಂತ ಅರ್ಥ. ಛಂದಸ್ಸು ಅಂದರೆ ಅರ್ಥವನ್ನು ಮುಚ್ಚಿಟ್ಟ ಕರಡಿಕೆ, ಛಂದಾಂಸಿ. ಛಾದಯಂತೀತಿ ಛಂದಾಂಸಿ ಅಂತಾರೆ. ಛಂದ ಅಂದರೆ ಒಂದರ್ಥ ಅಭಿಪ್ರಾಯ ಅಂತ. ಛಂದಸ್ಸು ಅಂದರೆ ನಮ್ಮ ಅಭಿಪ್ರಾಯವನ್ನು ಲಯಬದ್ಧವಾಗಿ ವ್ಯಕ್ತಗೊಳಿಸೋ ವಿಧಾನ, ಅಂದರೆ ಪದ್ಯ ಅಂತಲೇ ಮೀಟರ್. ಇನ್ನೊಂದು ಅರ್ಥ ಛಾದಯಂತಿ, ಪದ್ಯದ ಚೌಕಟ್ಟಿನಲ್ಲಿ, ಪದ್ಯದ ಕರಡಿಕೆಯ ಒಳಗೆ ಒಂದು ಅಪೂರ್ವವಾದ ಅರ್ಥವನ್ನು, ಅಧ್ಯಾತ್ಮದ ಸಂದೇಶವನ್ನು ತುಂಬಿ ಇಡುವಂಥದ್ದು. ಸಂಪುಟ ಅಂತ ಹೇಳ್ತೇವೆ ನಾವು. ಆ ಅರ್ಥ ಅನ್ನೋದು ಸಾಳಗ್ರಾಮ ಆದರೆ ಆ ಮೀಟರ್ ಅನ್ನೋದು ಸಂಪುಟ, ಅದು ಕರಡಿಕೆ. ಆ ಕರಡಿಕೆಯ ಒಳಗೆ ಅರ್ಥವನ್ನು ತುಂಬಿಡುವಂಥ ಒಂದು ವಿಧಾನ, ಅದಕ್ಕೋಸ್ಕರ ಛಂದಸ್ಸು ಅಂತ ಹೇಳ್ತಾರೆ. ಛಂದಸ್ಸು ಪ್ರಧಾನವಾಗಿ 7 ಛಂದಸ್ಸುಗಳಿವೆ ಪ್ರಧಾನವಾಗಿ. ಯಾಕೆಂದರೆ ಅದಕ್ಕಿಂತ ಚಿಕ್ಕ ಛಂದಸ್ಸನ್ನು ವೇದದಲ್ಲಿ ಬಳಸೋದಿಲ್ಲ. ಅದು ಮತ್ತೆ 7 ಅಕ್ಷರ, 6 ಅಕ್ಷರದಿಂದ 6 4 24 ಅಕ್ಷರದ ಛಂದಸ್ಸಿನಿಂದ ಇನ್ನು ಅವಾಂತರ ಛಂದಸ್ಸುಗಳು ಬೇಕಾದಷ್ಟೇ ಅದನ್ನು ಬಿಡಿ. ಪ್ರಧಾನವಾಗಿ ಮುಖ್ಯವಾಗಿ 7 ಛಂದಸ್ಸುಗಳು 24 ಅಕ್ಷರದಿಂದ ಪ್ರಾರಂಭ ಆಗುತ್ತೆ. 24 ಅಕ್ಷರದ ಗಾಯತ್ರಿ, 28 ಅಕ್ಷರದ ಉಷ್ಣಿಕ್ಕು, 32 ಅಕ್ಷರದ ಅನುಷ್ಟುಪು, 36 ಅಕ್ಷರದ ಬೃಹತಿ, 40 ಅಕ್ಷರದ ಪಂಕ್ತಿ, 44 ಅಕ್ಷರದ ತ್ರಿಷ್ಟುಪು, 48 ಅಕ್ಷರದ ಜಗತಿ. ಇದಕ್ಕಿಂತ ದೊಡ್ಡ ಛಂದಸ್ಸುಗಳಿವೆ. ಅದಕ್ಕೆ ಅತಿ ಜಗತಿ, ಶಾಕ್ವರ, ಅತಿ ಶಕ್ವರ, ಅಷ್ಟಿ, ಅತ್ಯಷ್ಟಿ ಅಂತೆಲ್ಲ, ಧೃತಿ, ಅತಿ ಧೃತಿ ಅಂತೆಲ್ಲ ಹೆಸರಿದೆ. ಆದರೆ ಅದೆಲ್ಲ ಒಟ್ಟಿಗೆ ಅದನ್ನು ಅತಿ ಛಂದಸ್ಸುಗಳು ಅಂತ ಅಷ್ಟು. ಯಾಕೆಂದರೆ ಬಹಳ ವಿರಳವಾಗಿ ಬರ್ತದೆ ವೇದದಲ್ಲಿ. ಬಹಳ ಬಳಕೆ ಇರುವುದು ಇವು 7, 24ರಿಂದ 48. ಗಾಯತ್ರಿ, ಉಷ್ಣಿಕ್, ಅನುಷ್ಟುಪು, ಬೃಹತಿ, ಪಂಕ್ತಿ, ತ್ರಿಷ್ಟುಪು, ಜಗತಿ. ಇವು 7 4 ಅಕ್ಷರ. 24ರಿಂದ 4 ಅಕ್ಷರಗಳನ್ನು ಹೆಚ್ಚಿಸ್ತಾ ಹೋದರೆ ಒಟ್ಟಿಗೆ 48 ಅಕ್ಷರ ತನಕ ಈ 7 ಛಂದಸ್ಸುಗಳಾಗ್ತವೆ. ಈ ಛಂದಸ್ಸುಗಳಲ್ಲಿ ವಿಶಿಷ್ಟವಾಗಿ ಭಗವಂತನ ವಿಶೇಷ ವಿಭೂತಿಗೆ ಕಾರಣವಾದಂಥ ಛಂದಸ್ಸು ಯಾವುದು? ಬೃಹತ್ ಸಾಮ. ಗಾನದಲ್ಲಿ ಸಾಮ ಬೃಹತ್ ಸಾಮ. ಛಂದಸ್ಸನ್ನು ಯಾವುದು ಅಂದರೆ ಗಾಯತ್ರಿ ಛಂದಸಾಮಹಂ. ಛಂದಸ್ಸುಗಳಲ್ಲಿ ನಾನು ವಿಶೇಷ ಸನ್ನಿಧಾನ ಇರುವಂಥ ಛಂದಸ್ಸು ಗಾಯತ್ರಿ ಛಂದಸ್ಸು. ಯಾಕೆಂದರೆ ಇದು 2 ಭಗವಂತನ ಹೆಸರೂ ಹೌದು, ಭಗವಂತನ ವಿಭೂತಿ ಹೌದು. ಬೃಹತ್ ಸಾಮ ಯಾಕೆಂದರೆ ಭಗವಂತ ಎಲ್ಲಕ್ಕಿಂತ ಬೃಹತ್ತಾದವನು ಮತ್ತು ಸಾ ಅಂದರೆ ಸಾರರೂಪನಾದವ ಮತ್ತು ಅಪರಿಮಿತನಾದವ. ಅದರಿಂದ ಬೃಹತ್ ಸಾರನು
ಅಮಿತನು. ಆದ್ದರಿಂದ ಭಗವಂತ ಬೃಹತ್ ಸಾಮ. ಯಾರು ಅವನನ್ನು ಹಾಗೆ ಗಾನ ಮಾಡ್ತಾರೆ, ಕೊಂಡಾಡ್ತಾರೆ, ಅವರನ್ನು ರಕ್ಷಿಸ್ತಾನೆ. ಆದ್ದರಿಂದ ಗಾಯತ್ರಿ. ಗಾಯಂತಂ ತ್ರಾಯತೆ ಇತಿ ಗಾಯತ್ರಿ ಅಂತ. ಗಾಯಂತಂ, ಯಾರು ಅವನನ್ನು ಹೀಗೆ ಗಾನ ಮಾಡ್ತಾರೆ, ಹಾಡಿ ಕೊಂಡಾಡ್ತಾರೆ, ಅವರನ್ನು ತ್ರಾಯತೆ, ರಕ್ಷಣೆ ಮಾಡ್ತಾನೆ. ಅದರಿಂದ ಯಾರು ಭಗವಂತನನ್ನು ಈ ಮಂತ್ರದಿಂದ ಸ್ತೋತ್ರ ಮಾಡ್ತಾರೆ ಅವರನ್ನು ಅವನು ರಕ್ಷಣೆ ಮಾಡ್ತಾನೆ. ಗಾಯತ್ರಿ ಛಂದಸ್ಸು ಕೂಡ ಒಂದು ದೃಷ್ಟಿಯಿಂದ ಆ ಅರ್ಥದಲ್ಲಿ ಯಾರು ಗಾಯತ್ರಿಯನ್ನು ಪಠಿಸ್ತಾರೆ ಅವರನ್ನು ಅದು ರಕ್ಷಣೆ ಮಾಡುತ್ತೆ ಅನ್ನುವ ದೃಷ್ಟಿಯಿಂದ ಕೂಡ ಅದು ಹಾಗೆ. ಭಗವಂತ ಗಾಯಂತಂ ತ್ರಾಯತೆ, ಯಾರು ಆ ಮಂತ್ರದಿಂದ ಅವನನ್ನು ಸ್ತೋತ್ರ ಮಾಡ್ತಾರೆ ಅವರನ್ನು ರಕ್ಷಣೆ ಮಾಡ್ತಾನೆ. ಹಾಗಾಗಿ ಗಾಯತ್ರಿ ಶಬ್ದ ವಾಚ್ಯನದು. ಛಂದಸ್ಸುಗಳಲ್ಲಿ ಗಾಯತ್ರಿ ಯಾಕೆ ಶ್ರೇಷ್ಠ ಅಂತ ಸ್ವಲ್ಪ ನೋಡೋಣ. ಕಿಂಚಿತ್ ವಿವರಣೆ, ಬಹಳ ವಿಸ್ತಾರ ಮಾಡಲಿಕ್ಕೆ ಹೋಗದೇ ಇದ್ದರೂ ವಿಶೇಷ. ಬೃಹತ್ ಸಾಮ ಅಂದರೆ ಒಂದು ಸಂಕ್ಷಿಪ್ತವಾಗಿ ಯಾಕೆ ಅಂತ ಗೊತ್ತಾಯ್ತು ನಮಗೆ. ಹಾಗೆ ಗಾಯತ್ರಿ 7 ದೊಡ್ಡ ಛಂದಸ್ಸುಗಳೆಲ್ಲ ಬಿಡಿ, ಅದರದ್ದೇ ಮತ್ತೆ ವಿಕೃತಿಗಳು. ಪ್ರಧಾನವಾದ 7 ಛಂದಸ್ಸುಗಳಲ್ಲಿ ಗಾಯತ್ರಿ ಮೊದಲನೇದು. ಛಂದೋ ಮಾಲಿಕೆಯಲ್ಲಿ ಮೊದಲು, ಅದು ಪ್ರಾರಂಭವೇ ಗಾಯತ್ರಿಯಿಂದ. ಅದು ಹೇಗೆ ಅಂದರೆ, ಗಾಯತ್ರಿ ಅಂದರೆ 8 ಅಕ್ಷರದ ಪಾದ. ನಾನು ಹೇಳಿದೆ 6 ಅಕ್ಷರದ 4 ಪಾದಗಳಲ್ಲ, 8 ಅಕ್ಷರದ 3 ಪಾದಗಳನ್ನು ಮಾಡಿ ಗಾಯತ್ರಿ ಅಂತ ಮಾಡ್ತಾರೆ. ಅದರ ನಂತರ 8 ಅಕ್ಷರದ 2 ಪಾದ ಮತ್ತು 12 ಅಕ್ಷರದ 1 ಪಾದ ಆದರೆ ಅದು ಉಷ್ಣಿಕ ಆಯಿತು. 8 ಅಕ್ಷರದ 4 ಪಾದ ಆದಾಗ ಅನುಷ್ಠು, ಅಲ್ಲಿಂದ ಪ್ರಾರಂಭ, 4 ಪಾದ ಪ್ರಾರಂಭ. 8 ಅಕ್ಷರದ 4 ಪಾದ ಆದಾಗ ಅದು ಅನುಷ್ಠುಪ್ ಆಯಿತು. ಆಮೇಲೆ 8 8 8 12 ಆದಾಗ ಬೃಹತಿ ಆಯಿತು. ಆ 12 ಮೊದಲು ಬರ್ಬೋದು, ಮಧ್ಯೆಯಲ್ಲಿ ಕೊನೆಯಲ್ಲಿ ಎಲ್ಲಿ ಬೇಕಾದ್ರೆ ಬರಲಿ. ಹೀಗೆ ಛಂದಸ್ಸುಗಳು ಬೆಳ್ಕೊಂಡು ಹೋಗ್ತವೆ. ಎಲ್ಲ ಛಂದಸ್ಸುಗಳ ಪಂಚಾಂಗ ಯಾವುದು? 24ರಿಂದ ಮತ್ತೆ ಬೆಳ್ಕೊಂಡು ಹೋಗೋದಲ್ವ. 8 3 ಇದ್ದದ್ದು 8 8 12 8 8 8 8 8 8 8 12 ಹೀಗೆ ಆಗ್ತಾ ಹೋಯಿತು. ಆದ್ದರಿಂದ ಎಲ್ಲ ಛಂದಸ್ಸುಗಳಿಗೆ ಪಂಚಾಂಗದ ಸ್ಥಾನೀಯವಾಗಿ ಫೌಂಡೇಶನ್, ಅಲ್ಲಿಂದ ಬೆಳೆಯೋದು ಛಂದಸ್ಸುಗಳು. ಆದ್ದರಿಂದ ಗಾಯತ್ರಿ ಮಹತ್ವದ್ದು. ಮತ್ತು ನೀವು ನೋಡಿದರೆ ಸಾಮಾನ್ಯವಾಗಿ ಋಗ್ವೇದದಲ್ಲಿ ಹೆಚ್ಚು ಮಂತ್ರಗಳಿರುವುದು ಗಾಯತ್ರಿ ಛಂದಸ್ಸಿನಲ್ಲಿ. ಎಲ್ಲಕ್ಕಿಂತ ಸಮಸ್ತ ವೇದಗಳ ವೇದ ಮಾತಾ ಅಂತ ಹೇಳಿಸ್ಕೊಂಡಿರತಕ್ಕಂಥ ಗಾಯತ್ರಿ ಮಂತ್ರ ಇರುವುದು ಗಾಯತ್ರಿ ಛಂದಸ್ಸಿನಲ್ಲಿ. ಅದು ಎಲ್ಲ ವೇದಗಳಿಗೆ ಮೂಲ. ಎಲ್ಲ ವೇದಗಳಿಗೆ ಮೂಲ ಮಂತ್ರವಾದಂಥ ಪುರುಷ ಸೂಕ್ತದ ಸಾರವಾದ ವ್ಯಾಹೃತಿಯ ಮತ್ತು ಪ್ರಣವದ ವಿಸ್ತಾರವಾದ ಮಂತ್ರ ಗಾಯತ್ರಿ ಮಂತ್ರ. ಅದು ಸಮಸ್ತ ವೇದಗಳಿಗೆ ಮೂಲ. ಅದು ಛಂದಸ್ಸು, ಗಾಯತ್ರಿ ಛಂದಸ್ಸು. ಗಾಯತ್ರಿ ವೇದ ಮಾತಾತು ಗಾಯತ್ರಿ, ಗಾಯತ್ರಿ ಛಂದಸ ಮಾತಾ ಅಂತ ಅನ್ನತ್ತೆ ನಾರಾಯಣೋಪನಿಷತ್. ಹೀಗೆ ಎಲ್ಲ ಛಂದಸ್ಸುಗಳಿಗೆ ಮಾತೃಸ್ಥಾನೀಯವಾಗಿ. ಮತ್ತೆ ವೇದ ಅಧ್ಯಯನ ಮಾಡಬೇಕಾಗಿದ್ದರೆ, ಅವನಿಗೆ ಅಧಿಕಾರ ಸಂಪತ್ತಿ ಬರಬೇಕಾಗಿದ್ದರೆ ಅವನು ಮೊದಲು ಗಾಯತ್ರಿ ಉಪದೇಶ ಪಡೆಯಬೇಕು. ಹೀಗೆ ಎಲ್ಲ, ಮತ್ತು ಭಗವಂತನ ಒಂದು ಅಸಾಧಾರಣ ಮಂತ್ರ ಅದು. ನಮ್ಮ ಉಪಾಸನೆಯ ಮೂಲಭೂತವಾದಂಥ ಮುಖವನ್ನು ಹೊಂದಿಕೊಂಡಿರತಕ್ಕಂಥ ಮಂತ್ರ ಏನದು? ಸೂರ್ಯನಲ್ಲಿರತಕ್ಕಂಥ ಸೋಲಾರ್ ಎನರ್ಜಿಯನ್ನು ನಮಗೆ ಹರಿಸುತ್ತಾ ಸೂರ್ಯಮಂಡಲದಲ್ಲೇ ನಮಗೆ ಜೀವನಪ್ರದನಾದ ಭಗವಂತ ಅವನು ಅಂತ ಹೇಳಿದ್ದಾನೆ. ಅಹಹ, ಅವನೇ ಅಹಂ ಅಹೇಯನಾಗಿ ನಮ್ಮ ಹೃದಯದೊಳಗೆ, ಅದನ್ನ ಹೃತಕಮಲದಲ್ಲಿ ಮತ್ತು ಸೂರ್ಯಮಂಡಲದಲ್ಲಿದ್ದು ಬ್ರಹ್ಮಾಂಡವನ್ನು, ಹೃದಯದಲ್ಲಿದ್ದು ಪಿಂಡಾಂಡವನ್ನು ನಿಯಂತ್ರಿಸುವ ಭಗವಂತ, ಅವನನ್ನು ಸ್ತೋತ್ರ ಮಾಡೋದು ಗಾಯತ್ರಿ. ಮೊದಲು ತತ್ ಸವಿತುರ್ವರೇಣ್ಯಂ ವರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್, ಅಲ್ಲಿ ಒಳಗಿನ ಬರ್ತದೆ. ಅಲ್ಲಿಂದ ಇಡೀ ಬ್ರಹ್ಮಾಂಡದ ನಿಯಾಮಕವಾದ ಸೌರಶಕ್ತಿಯಿಂದ ಬಂದು ಅದನ್ನು ನಮ್ಮ ಆತ್ಮದ ಒಳಗೆ, ನನ್ನ ಹೃದಯ ಕಮಲದಲ್ಲಿ ನನ್ನ ಧೀಶಕ್ತಿಯನ್ನು ಪ್ರೇರಣೆ ಮಾಡುವಂಥದ್ದು ಅಂತ ಸಮಷ್ಟಿ ಚಿಂತನೆ ಇರತಕ್ಕಂಥ ಒಂದು ಮಂತ್ರ. ಆ ಗಾಯತ್ರಿಯನ್ನು ನೀವು ವಿಶ್ಲೇಷಣೆ ಮಾಡ್ತಾ ಹೋದರೆ, ನಾನು ಇವತ್ತು ಅದನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಹೋಗೋಲ್ಲ. ಯಾಕೆಂದರೆ ನಾವು ಅವತ್ತು ಓಂಕಾರ ಕೈ ಹಾಕಿ 2 ದಿವಸ ಇಡೀ ಓಂಕಾರಕ್ಕೆ ಹೋಗಿದೆ. ನಾವು ಗಾಯತ್ರಿ ಮತ್ತೊಂದು 4 ದಿವಸ 5 ದಿವಸ ಹೋಗುತ್ತೆ. ಅದು ನಾನು ಅದರ ಅರ್ಥ ವಿಶ್ಲೇಷಣೆಗೆ ಹೋಗೋಲ್ಲ. ವಿಷಯ ಸ್ಥೂಲವಾಗಿ ವಿಷಯ ಹೇಳಿದೆ. ಆ ಗಾಯತ್ರಿಯನ್ನು ಎಲ್ಲ ವೇದಗಳ ಸಾರ, ಅಬ್ರಿವಿಯೇಷನ್ ಒಂದು ದೃಷ್ಟಿಯಿಂದ. ಇನ್ನೊಂದು ತಮಾಷೆ ಏನು ಅಂದರೆ, ಭಗವಂತನ ಹೆಸರು ಭಗವದ್ಗೀತೆಯಲ್ಲಿ ಓಂ ತತ್ಸದಿತಿ ನಿರ್ದೇಶ ಅಂತ ಬರುತ್ತೆ ಮಾತು. ಭಗವಂತನ ಮೂಲಭೂತ ಹೆಸರು ಓಂ ಅಂತ ಒಂದು, ಅದು ಗೊತ್ತಾಯ್ತು ನಮಗೆ. ಗಿರಾಮಸ್ಮಿ ಏಕಮಕ್ಷರಂ, ಓಂಕಾರದ ಮಹತ್ವವನ್ನು ನೋಡಿದೆವು. ಎರಡನೇ ಭಗವಂತನದ್ದು ಬಹಳ ಮುಖ್ಯವಾದ ಹೆಸರು ಓಂಕಾರ ಜೊತೆಗೆ
ಓಂ ತತ್ಸತ್ ಅಂತ ಕೃಷ್ಣ ಹೇಳೋದು ಇದನ್ನೇ. ಓಂ ತತ್ಸತ್ ಅನ್ನೋದು 3 ಅಕ್ಷರ, ಬಹಳ ಮಹತ್ವದ್ದು ಭಗವಂತನ ಹೆಸರು. ಸಾಮಾನ್ಯ ಯಾವುದಾದ್ರು ಒಂದು ಗ್ರಂಥ, ಉಪನಿಷತ್ತು, ಹರಿ ಓಂ ಓದಿ ಆದಮೇಲೆ ಓಂ ತತ್ಸತ್, ಭಗವದ್ಗೀತೆ ಪಾರಾಯಣ ಆದಮೇಲೆ ಅಧ್ಯಾಯ ಮೇಲೆ ಓಂ ತತ್ಸತ್. ಇದು 3 ನಾಮಗಳಿಂದ ಭಗವಂತನನ್ನು ಸಾಮಾನ್ಯ ಅಚ್ಯುತಾಯನಮ ಅನಂತಾಯನಮ ಗೋವಿಂದಾಯನಮ ಹೇಳಿದಾಗೆ ಓಂ ತತ್ಸತ್ ಅಂತನ್ನುವಂಥ 3 ನಾಮಗಳನ್ನು, ಇದು ವೈದಿಕವಾಗಿ ಬಳಕೆಗೆ ಬಂದಿರತಕ್ಕಂಥ 3 ಹೆಸರು. ಅಲ್ಲಿ ನೋಡಿ ಓಂ ಅನ್ನೋದು ಗೊತ್ತಾಯ್ತು ನಮಗೆ, ವೇದ, ಅದು ಗಾಯತ್ರಿಯ ಮೂಲಾಕ್ಷರ. ಓಂಕಾರದಿಂದ ವ್ಯಾಹೃತಿಯಾಗಿ, ವ್ಯಾಹೃತಿಯಿಂದ ಗಾಯತ್ರಿಯಾಗಿ, ಗಾಯತ್ರಿಯಿಂದ ಪುರುಷ ಸೂಕ್ತ ಆಗಿ, ಪುರುಷ ಸೂಕ್ತದಿಂದ ವೇದ ಆಗಿ ಬೆಳೆದು ಬಂತು. ಆಮೇಲೆ ಸತ್ ತತ್ ಇದು ಗಾಯತ್ರಿ. ಓಂ ಅನ್ನೋದು ಗಾಯತ್ರಿಯ ಮೂಲಾಕ್ಷರ, ತತ್ ಅನ್ನೋದು ಗಾಯತ್ರಿ ಅಬ್ರಿವಿಯೇಷನ್. ತತ್ ಈಸ್ ದ ಫಸ್ಟ್ ವರ್ಡ್ ಆಫ್ ಗಾಯತ್ರಿ. ಅಷ್ಟೇ ಅಲ್ಲ, ತ ಅನ್ನೋದು ಗಾಯತ್ರಿಯ ಮೊದಲನೇ ಅಕ್ಷರ, ತ ಅನ್ನೋದು ಗಾಯತ್ರಿಯ ಕೊನೆ ಅಕ್ಷರ. ತತ್ ಅಂದರೆ ಗಾಯತ್ರಿಯನ್ನ ಆದಿರಂತ್ಯೇನ ಸಹೇತ, ಆದ್ಯಂತಗಳನ್ನು ಹೇಳಿಬಿಟ್ರೆ ಮಧ್ಯದ್ದು ಸೇರಿಸ್ಕೋಬೇಕಾ. ಅದರಿಂದ ತತ್ ಸವಿತುರು ವರೇಣಿಯಂ ಭರ್ಗೋ ದೇವಸಿ ಧೀಮಿಹಿ ಧಿಯೋ ಯೋ ನ ಪ್ರಚೋದಯಾತ್. ತತ್ ಅಂದರೆ ಅದು ಇಡೀ ಗಾಯತ್ರಿ. ಇಡೀ ಗಾಯತ್ರಿಯನ್ನು ಗರ್ಭೀಕರಿಸಿಕೊಂಡ ತತ್ತಿ ಅದು. ತತ್ ಅಂದರೆ ಅದು ಗಾಯತ್ರಿಯ ತತ್ತಿ, ಮೊಟ್ಟೆ. ಆ ತತ್ ಅನ್ನುವಂಥದ್ದೇ ಒಂದು ವಿಶಿಷ್ಟವಾದ ನಾಮಧೇಯ ಆಯಿತು. ಅದು ಮೊದಲನೇ ಶಬ್ದ. ಅದು ಬಿಟ್ಟರೆ ಸತ್, ತತ್ತನ್ನು ತೆಗೆದು ಬಿಟ್ರೆ ತತ್ತಿಂದ ಸವಿತುರು ವರೇಣಿಯಂ ಭರ್ಗೋ ದೇವಸಿ ಧೀಮಹಿ ಧಿಯೋ ಯೋ ನ ಪ್ರಚ. ಈ ತತ್ ಸತ್ 2 ಗಾಯತ್ರಿಯ ಅಬ್ರಿವಿಯೇಷನ್ಗಳು, ಗಾಯತ್ರಿಯಿಂದ ಬಂದ ಹೆಸರು. ಭಗವಂತನನ್ನು ಕರೆಯಲಿಕ್ಕೆ ವೈದಿಕರು ಬಳಸಿಲ್ಲ. ಹೀಗೆ ಗಾಯತ್ರಿ ಎಷ್ಟು ಮಹತ್ವದ್ದಾಯಿತು, ಅದನ್ನು ಯಾವ ರೀತಿಯೆಲ್ಲ ಬಳಸ್ತಿದ್ರು ಅರ್ಥದ ದೃಷ್ಟಿಯಿಂದ ಮತ್ತು ಅಭಿಮಾನಿ ದೇವತೆಗಳ ದೃಷ್ಟಿಯಿಂದ ಕೂಡ. ಗಾಯತ್ರಿಗಿಂತ ಶ್ರೇಷ್ಠವಾದ ಛಂದಸ್ಸು ಅಭಿಮಾನಿ ದೇವತೆಗಳನ್ನು ನೀವು ಪೂರ್ತಿ ಕನ್ಸಿಡರ್ ಮಾಡಿದರೆ ಬೃಹತಿ ಗಾಯತ್ರಿಗಿಂತ ದೊಡ್ಡ ಛಂದಸ್ಸಾಗುತ್ತೆ. ಯಾಕೆಂದರೆ ಗಾಯತ್ರಿ ಛಂದಸ್ಸಿನ ಅಭಿಮಾನಿ ದೇವತೆ ಯಾರು ಅಂದರೆ ಲಕ್ಷ್ಮೀ, ಸರಸ್ವತಿ ಭಾರತೀಯರು ಮತ್ತು ಗರುಡ ಮತ್ತು ಅಗ್ನಿಪತ್ನಿಯಾದ ಸ್ವಾಹ. ಇಷ್ಟು ಜನ ಗಾಯತ್ರಿ ಛಂದಸ್ಸಿನ ದೇವತೆಗಳು. ಇದಕ್ಕಿಂತ ದೊಡ್ಡ ದೇವತೆಗಳು ಯಾರು? ಲಕ್ಷ್ಮೀ, ಸರಸ್ವತಿ ಭಾರತೀಯರು. ಇವರು ಮೂಲತಃ ಗಾಯತ್ರಿ ಛಂದಸ್ಸಿನ ದೇವತೆಗಳು. ಆಮೇಲೆ ಇಲ್ಲಿ ಇಡೀ ವೇದಗಳಿಗೆ ಗರುಡ ಸರ್ವವೇದಾನಾಂ, ಎಲ್ಲ ವೇದಗಳ ಅಭಿಮಾನಿಯಾದ ಗರುಡ ಗಾಯತ್ರಿ ಛಂದಸ್ಸಿಗೆ ಅಭಿಮಾನಿ ವಿಶೇಷವಾಗಿ. ಆಯಿತು, ಲಕ್ಷ್ಮೀ, ಸರಸ್ವತಿ, ಭಾರತಿ, ಗರುಡ. ಆಮೇಲೆ ಅಗ್ನೇರ ಗಾಯತ್ರ್ಯಭವತ್ ಸಯುಗ್ವ ಅಂತ ದಶಮ ಮಂಡಲದಲ್ಲಿ ಋಗ್ವೇದವೇ ಹೇಳುತ್ತೆ. ಗಾಯತ್ರಿ ಅಗ್ನಿಯ ಒಡನಾಡಿ ಅಂತ. ಅಗ್ನಿಯ ಒಡನಾಡಿಯಿಂದ ಅಗ್ನಿಯ ಹೆಂಡತಿ. ಗಾಯತ್ರಿ ಅಗ್ನಿಯ ಹೆಂಡತಿ ಅಂದರೆ ಸ್ವಾಹಾದೇವಿ. ಹಾಗಾಗಿ ಸ್ವಾಹಾದೇವಿಯು ಗಾಯತ್ರಿ ಅಭಿಮಾನಿ ದೇವತೆ, ಗರುಡ ಗಾಯತ್ರಿ ಅಭಿಮಾನ ದೇವತೆ, ಸರಸ್ವತಿ ಭಾರತೀಯರು ಗಾಯತ್ರಿ ಅಭಿಮಾನ ದೇವತೆಗಳು, ಲಕ್ಷ್ಮೀ ಗಾಯತ್ರಿ ಅಭಿಮಾನ ದೇವತೆ. ಇದಕ್ಕಿಂತ ದೊಡ್ಡ ದೇವತೆಗಳು ಇನ್ಯಾರು ಬರೋ ಸಾಧ್ಯ ಇಲ್ಲ. ಯಾಕಂದರೆ ಭಗವಂತ ಯಾವುದಕ್ಕೆ ಅಭಿಮಾನಿ ದೇವತೆ ಆಗೋದಿಲ್ಲ, ಅವನಿಗೆ ಅಭಿಮಾನವೇ ಇಲ್ಲ ಯಾವುದರ ಮೇಲೂ. ಮಹಾ ನಿರಭಿಮಾನಿ ವ್ಯಕ್ತಿ ಅವನು. ಆದ್ದರಿಂದ ಅಭಿಮಾನಿ ದೇವತೆಗಳಲ್ಲಿ ಲಕ್ಷ್ಮಿಗಿಂತ ದೊಡ್ಡ ಅಭಿಮಾನಿ ದೇವತೆ ಇನ್ಯಾವ ಛಂದಸ್ಸಿಗೂ ಬರೋ ಸಾಧ್ಯ ಇಲ್ಲ. ಆದರೆ ಬೃಹತಿ ಛಂದಸ್ಸಿನಲ್ಲಿ ಒಂದು ಸಮಸ್ಯೆ ಇದೆ. ಯಾಕೆಂದರೆ ಬೃಹತಿ ಛಂದಸ್ಸಿನ ಅಭಿಮಾನ ದೇವತೆಗಳು ಕೂಡ ಲಕ್ಷ್ಮೀ, ಸರಸ್ವತಿ ಭಾರತೀಯರು ಮತ್ತು ಗರುಡ ಕಾಮನ್ ಆಯ್ತಾ. ಆಮೇಲೆ ಬೃಹಸ್ಪತೇರ್ ಬೃಹತಿ ವಾಚಮಾವತ್ ಅಂತ 10ನೇ ಮಂಡಲದಲ್ಲಿ ವೇದವೇ ಹೇಳುತ್ತೆ. ಬೃಹತಿ ಛಂದಸ್ಸಿನ ಅಭಿಮಾನಿ ದೇವತೆ ಬೃಹಸ್ಪತಿಯ ಹೆಂಡತಿ ಅಂತ. ಇದು ಅಗ್ನಿಪತ್ನಿ ಸ್ವಾಹ ಆದರೆ ಅದು ಬೃಹಸ್ಪತಿ ಆಚಾರ್ಯ ಹೆಂಡತಿ ತಾರಾ. ಅಲ್ಲಿ ಸ್ವಾಹಗಿಂತ ತಾರಾ ಬಹಳ ಎತ್ತರದಲ್ಲಿ ಇರತಕ್ಕಂಥ ದೇವತೆ. ಹಾಗೆ ನೋಡಿದರೆ ಅಲ್ಲಿ ಅಭಿಮಾನಿಗಳಲ್ಲಿ ಉಳಿದವರು ಸಮಾನರು. ಲಕ್ಷ್ಮೀ, ಸರಸ್ವತಿ, ಭಾರತಿ, ಗರುಡ ಇದಿಷ್ಟು ಕಾಮನ್ನು ಯಾವುದಕ್ಕೆ? ಬೃಹತಿ ಛಂದಸ್ಸಿಗೆ ಮತ್ತು ಅನುಷ್ಠುಪ್ ಛಂದಸ್ಸಿಗೆ. ಅದರ ಕೊನೆಯ ದೇವತೆ ಇದಕ್ಕೆ ಗಾಯತ್ರಿಗೆ ಅಗ್ನಿ, ಬೃಹತಿಗೆ ತಾರಾ, ಬೃಹಸ್ಪತಿ ಪತ್ನಿ. ಇದು ಅಗ್ನಿಪತ್ನಿ. ಅಗ್ನಿಪತ್ನಿ ಸ್ವಾಹಾಳಿಗಿಂತ ಬೃಹಸ್ಪತಿ ಪತ್ನಿ ತಾರಾ ಯೋಗ್ಯತೆಯಲ್ಲೂ ದೊಡ್ಡದು. ಅದರಿಂದ ಕೆಲವು ಕಡೆ ಇದನ್ನು ಯಾಕೆ ನಾನು ಎಷ್ಟು ವಿವರ ಕೊಟ್ಟೆ ಅಂದರೆ, ಕೆಲವು ಕಡೆ ಇನ್ನೊಂದು ಉಪನಿಷತ್ತಿನಲ್ಲಿ, ಐತರೆಯ ಉಪನಿಷತ್ತಿನಲ್ಲಿ ಛಂದಸ್ಸುಗಳಲ್ಲಿ ಬೃಹತಿ ಶ್ರೇಷ್ಠ ಅಂತ ಹೇಳಿದ್ದಾರೆ. ಇದು ಎಂತಂದರೆ ವೇದಾಂತದಲ್ಲಿ ಒಂದೊಂದು ಪುಸ್ತಕ ಒಂದೊಂದು ಥರ ಹೇಳ್ತಾರೆ, ತಲೆಬುಡ ಇಲ್ಲ ಅಂತ. ಯಾಕಂದ್ರೆ ನಮ್ಗೆ ತಲೆಬುಡ ಇರೋಲ್ಲ ಅದರದ್ದು. ವೇದಾಂತ ತಲೆಬುಡ ಗೊತ್ತಿಲ್ಲದೆ ಇದ್ದವರು ವೇದಾಂತ ಓದಿದರೆ ವೇದಾಂತಕ್ಕೆ ತಲೆಬುಡ ಇಲ್ಲ ಅಂತ ಕಾರಣ ಶುರು. ಯಾಕೆಂದರೆ ಓದುವವರಿಗೆ ತಲೆಬುಡ ಇರೋಲ್ಲ. ಅದು ಗೊತ್ತೇ, ನಮಗೆ ತಲೆಬುಡ ಇಲ್ಲ ಅಂತ ಗೊತ್ತಾಗೋದೇ ಇಲ್ಲ. ಪುಸ್ತಕ ಅದು ವೇದಾಂತಕ್ಕೆ ತಲೆಬುಡ ಇಲ್ಲ ಅಂತ ಕಾಣೋದು. ಅಂದರೆ ಬೃಹತಿ ಛಂದಸ್ಸು ಯಾಕೆ ದೊಡ್ಡದು ಅಂತ ಹೇಳ್ತಾರೆ ಅಂತಂದರೆ ಅದು ಆ ವಿವಕ್ಷಯ. ಅಲ್ಲಿ ತಾರಾ ಅಭಿಮಾನಿ ದೇವತಾ ವಿವಕ್ಷಯ ಇದಕ್ಕಿಂತ ಒಂದು ತೂಕ ಜಾಸ್ತಿ ಆಯಿತು. ಆದರೆ ನಿಮಗೆ ಭಗವಂತನನ್ನು ಪ್ರತಿಪಾದಿಸುವ ಮಹಾಮಂತ್ರ ಇರುವುದು ಗಾಯತ್ರಿ ಛಂದಸ್ಸಿನಲ್ಲಿ. ಮತ್ತು ಎಲ್ಲ ಛಂದಸ್ಸುಗಳ ಬೇಸಿಕ್ ಛಂದಸ್ಸು ವೇದ ಮಾತಾ ಛಂದಸ್ಸಾಯಿತು. ಹಾಗಾಗಿ ಇಲ್ಲಿ ಹೇಳಿದ ಗಾಯತ್ರಿ ಛಂದಸ್ಸ ಮಹಾ
ವೇದದಲ್ಲಿ ಬರತಕ್ಕಂಥ ಛಂದಸ್ಸುಗಳಲ್ಲಿ ಶ್ರೇಷ್ಠವಾದ ಛಂದಸ್ಸು. ಮತ್ತು ಇನ್ನೊಂದು ಏನು ಗೊತ್ತುಂಟಾ, ಗಾಯತ್ರಿ ಎಕ್ಸ್ಕ್ಲೂಸಿವ್ಲಿ ವೈದಿಕ ಛಂದಸ್ಸು. ಅದನ್ನು ಲೋಕದಲ್ಲಿ ಪ್ರಯೋಗ ಮಾಡಿದ್ದೇ ಇಲ್ಲ. ಲೋಕದಲ್ಲಿ ಅನುಷ್ಠುಪ್ನಿಂದ ಶ್ಲೋಕ ಪ್ರಾರಂಭ ಆಯಿತು. 8 4 32 ವೇದದಲ್ಲಿ ಲೋಕದಲ್ಲಿದೆ, 8 3 24 ಲೋಕದಲ್ಲಿ ಯಾರೂ ಬಳಸಲಿಲ್ಲ. 24 ಅಕ್ಷರಗಳ ಗಾಯತ್ರಿ ಛಂದಸ್ಸು ಅದು ವೇದದ್ದು ಎಕ್ಸ್ಕ್ಲೂಸಿವ್ ಛಂದಸ್ಸು. ಅನುಷ್ಠುಪಿನ ನಂತರ ಅನುಷ್ಠುಪು ಬೃಹತಿ ಎಲ್ಲ ಲೋಕದಲ್ಲಿಯೂ ಬಂದಿದೆ, ಬೇಕಾದಷ್ಟು ಬಂದಿದೆ. ಆದರೆ ಲೋಕದ ಲೌಕಿಕ ಛಂದಸ್ಸು ಆಗಿ ಅದು ಬಳಕೆಗೆ ಬಂದಿದೆ. ಬೃಹತಿ, ಅನುಷ್ಠುಪು ಎಲ್ಲ, ಗಾಯತ್ರಿ ಬರಲಿಲ್ಲ. ಆದ್ದರಿಂದ ಗಾಯತ್ರಿಗೆ ಒಂದು ವಿಶೇಷವಾದಂಥ ವೈಶಿಷ್ಟ್ಯ, ಅದನ್ನು ಕೃಷ್ಣ ಇಲ್ಲಿ ಹೇಳಿ ಗಾಯತ್ರಿ ಛಂದಸಾಮಹಂ. ಆಯ್ತಪ್ಪ, ಇವಾಗ ಗಾನ ಆಯಿತು, ವೇದದ ಛಂದಸ್ಸಾಯಿತು, ಆಮೇಲೆ ಕಾಲಃ ಕಲಯತಾಮಸ್ಮಿ ಅಂತ ಹಿಂದೆ ಹೇಳಿದ್ದೆಲ್ಲ ವೇದಗಳನ್ನು ಕಾಲ. ನಾನು ಆ ಕಾಲದಲ್ಲಿ ಯಾವ ಕಾಲ ಪ್ರಶಸ್ತ? ನಿನ್ನ ವಿಶೇಷ ಸನ್ನಿಧಾನ ಇರುವುದು ಕಾಲದಲ್ಲಿ ನಮಗೆ ತುಂಬ ಕಾಲಗಳಿವೆ. ಚೈತ್ರಾದಿ 12 ತಿಂಗಳುಗಳಿವೆ, ಮೇಷ ಅಂತ ಇಟ್ಟುಕೊಂಡು ತಿಂಗಳುಗಳಿದೆ. ಆಮೇಲೆ ಅದು ಎಲ್ಲ ಆಗಿ ಅದರ ಒಟ್ಟಿಗೆ ನಮ್ಮ ಕಡೆ ಒಂದೊಂದು 3 ವರ್ಷಕ್ಕೊಮ್ಮೆ ಅಧಿಕ ಮಾಸ ಅಂತ ಒಂದು ಬೇರೆ ಬರುತ್ತೆ. ಅದು ಕೆಲವರು ಅಧಿಕ ಮಾಸ ಬಹಳ ವಿಶೇಷ ಅನ್ನೋದು, ಕೆಲವರು ಅಧಿಕ ಮಾಸದಲ್ಲಿ ಅದು ಮಾಡಬಾರ್ದು, ಇದು ಮಾಡಬಾರ್ದು, ಯಾತ್ರೆ ಮಾಡಬಾರ್ದು, ಪಂಚಾಂಗದಲ್ಲೇ ಪ್ರಿಂಟ್ ಮಾಡಿಬಿಡ್ತಾರೆ. ಅಧಿಕ ಮಾಸದಲ್ಲಿ ದೇವರ ದರ್ಶನ ಮಾಡಬಾರ್ದು. ಮತ್ತು ಯಾಕೆ ಇರೋದು ಅದು? ಅಧಿಕ ಮಾಸದಲ್ಲಿ ದೇವರ ದರ್ಶನ ಮಾಡಬಾರ್ದು, ಯಾತ್ರೆ ಮಾಡಬಾರ್ದು. ಅದು ಕೆಲವು ವೈದಿಕರಿಗೆ ಇದೇ ದಂಧೆ. ಏನು ಮಾಡಬಾರ್ದು ಅಂತ ಲಿಸ್ಟ್ ಇದೆ, ಏನು ಮಾಡಬೇಕು ಅಂತ ಲಿಸ್ಟೇ ಇಲ್ಲ ಅವ್ರ ಹತ್ರ. ಅದು ಮಾಡಬಾರ್ದು, ಇದು ಏನು ಮಾಡಬೇಕು ಅಂತ ಕೇಳಿಬೇಡಿ, ಏನು ಮಾಡಬಾರ್ದು ಅಂತ ದೊಡ್ಡ ಪಟ್ಟಿ ಇರುತ್ತೆ ಅವ್ರ ಹತ್ರ. ಬರೇ ನಿಷೇಧಗಳು ಮಾತ್ರ ಅಲ್ಲ. ದೇವರನ್ನು ನೋಡಲಿಕ್ಕೆ, ಅಧಿಕನಾದಂಥ ಆತ್ಮನನ್ನು ನೋಡಲಿಕ್ಕೆ ಅಧಿಕ ಮಾಸದಲ್ಲಿ ಯಾಕೆ ನೋಡಬಾರ್ದು? ಯಾವತ್ತೂ ನೋಡ್ಬೋದು. ಬದುಕಿದ್ದಾಗೆಲ್ಲ ನೋಡುವ ಕಾಲವೇ ಭಗವಂತನನ್ನು ನೋಡಬಾರ್ದು, ಯಾತ್ರೆ ಮಾಡಬಾರ್ದು, ಇವೆಲ್ಲ ಹುಚ್ಚುತನಗಳು. ವಿಷಯ ಏನು ಗೊತ್ತಾ, ಅಧಿಕ ಮಾಸದಲ್ಲಿ ಕೆಲವು ವಿಶೇಷವಾದಂಥ ವಿಧಿವಿಧಾನಗಳಿದೆ. ಪುರುಷೋತ್ತಮ ಮಾಸ, ಅದನ್ನು ಮಾಡು, ಅದನ್ನು ಬಿಟ್ಟು ಬೇರೆ ಯಾವುದಕ್ಕೋ ಯಾತ್ರೆಗೆ ಊರ್ಬಿಟ್ಟು ಹೋಗ್ಬೇಡ ಅನ್ನೋ ಅರ್ಥದಲ್ಲಿ ಯಾರೋ ಹೇಳಿದ್ದಾರೆ. ಅದನ್ನು ಈ ನಮ್ಮ ಏನಾಗಿದೆ ಸಂಪ್ರದಾಯವಾದಿಗಳಿಗೆ ಆ ಸಂಪ್ರದಾಯ ಯಾಕೆ ಅನ್ನೋ ಸ್ಪಿರಿಟೇ ಗೊತ್ತಿಲ್ಲದೆ ಅದನ್ನು ಕಣ್ಮುಚ್ಚಿ ಆಚರಣೆ ಮಾಡ್ತಕ್ಕವ್ರು ಏನೇನೇನೋ ಅಪಾರ್ಥ ಮಾಡ್ತಾರೆ. ಮಾಸಗಳೇ ಶ್ರೇಷ್ಠವಾದ ಮಾಸ ಯಾವುದು? ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಶ್ವೈಜ, ಕಾರ್ತಿಕ, ಮಾರ್ಗಶಿರ, ಪುಷ್ಯ, ಮಾಘ, ಫಾಲ್ಗುಣ, 12 ಮಾಸ ಹೇಳ್ತಾರೆ. ಯಾವ ಮಾಸ ವಿಶೇಷವಾದ ಮಾಸ ಅಂತ ನಾವು ಇಟ್ಕೋಬೇಕು. ಆಮೇಲೆ ಒಂದು ಮಾಸ, 2 ಮಾಸಕ್ಕೊಂದೊಂದು ಋತು ಅಂತಾರೆ. ಯಾವ ಋತು ಶ್ರೇಷ್ಠವಾದ ಋತು? ಕೃಷ್ಣ ಹೇಳ್ತಾನೆ, ಮಾಸಾನಾಂ ಮಾರ್ಗಶೀರ್ಷೋಸ್ಮಿ ಅಹಂ ಋತುನಾಂ ಕುಸುಮಾಕರ ಅಂತ. ನಾನು ಮಾಸಗಳಲ್ಲಿ, ಮಾರ್ಗಶೀರ್ಷ ಮಾಸದಲ್ಲಿ ನನ್ನ ವಿಶೇಷ ಸನ್ನಿಧಾನ. ಋತುಗಳಲ್ಲಿ ವಸಂತ ಋತುವಿನಲ್ಲಿ, ಕುಸುಮಾಕರ ಅಂದರೆ ಹೂ ಅರಳುವ ಕಾಲ, ವಸಂತ ಋತುವಿನಲ್ಲಿ ನನ್ನ ವಿಶೇಷ ಸನ್ನಿಧಾನ. ಸಹಜ ಮೇಲುನೋಟಕ್ಕೆ ಏನು ಗೊಂದಲ ಕಾಣುವುದಿಲ್ಲ. ಯಾಕೆ ಮಾರ್ಗಶೀರ್ಷವೇ, ಬೇರೆ ಚೈತ್ರ ಯಾಕಲ್ಲ? ಈಗ ನೀವು ಗಾಯತ್ರಿ ಅನ್ನೋದು ಮೊದಲನೇ ಎಲ್ಲ ಮುಂದಿನ ಛಂದಸ್ಸುಗಳಿಗೆ ಫೌಂಡೇಶನು. ಹಾಗೆ ಎಲ್ಲ ಮಾಸಗಳಿಗೆ ಫೌಂಡೇಶನು ಚೈತ್ರ ಅಲ್ವಾ? ಚೈತ್ರದಿಂದ ಯಾಕಲ್ಲ? ಯಾಕಂದರೆ ಎಲ್ಲಿಂದೂ ಶುರುವಾಗಬಹುದು. ಅದು ಮಾಸದ ಶುರುವಿನ ಮಾಸ ಒಂದನೇ ಮಾಸ ಅಂತ ಹೇಳೋದು ಭಾಳ ಕಷ್ಟ ಆಗುತ್ತೆ. ಈಗ ಅದೊಂದು ಚಕ್ರ ಅಲ್ವಾ? ಚಕ್ರದಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಯಾವುದು ಅಂತ ಕೇಳಿದ ಹಾಗೆ ಅದು ಚಿತ್ರ ನಕ್ಷತ್ರ ಹುಣ್ಣಿಮೆ ಆಚೆ ಈಚೆಯಲ್ಲಿ ಬಂದರೆ ಚೈತ್ರ, ವಿಶಾಖ ನಕ್ಷತ್ರ ಬಂದು ಹುಣ್ಣಿಮೆ ಆಚೆ ಈಚೆ ಬಂದರೆ ವೈಶಾಖ ಅಷ್ಟೇ. ಅದು ಶುರು ಮತ್ತೆ ಅಂತ ಪ್ರಶ್ನೆ ಅಲ್ಲ ನಮಗೆ. ಅದು ಒಟ್ಟೊಂದು ಚಕ್ರ. ಅದು ನೀವು ಚೈತ್ರದಿಂದ ಶುರು ಮಾಡಿದರೂ ಆಗುತ್ತೆ, ವೈಶಾಖದಿಂದ ಶುರು ಮಾಡಿದರೂ ಆಗುತ್ತೆ, ಎಲ್ಲಿಂದ ಶುರು ಮಾಡಿದರೂ ಆಗುತ್ತೆ. ಅದು ಅಂದರೆ ಮಾರ್ಗಶೀರ್ಷದಿಂದ ನೀವೇನು ಹೇಳಿದ್ದು, ಗಾಯತ್ರಿ ಎಲ್ಲಕ್ಕೂ ಮೂಲದಲ್ಲಿರತಕ್ಕಂಥ ಪಂಚಾಂಗ, ಅದರ ಮೇಲೆ ಬೆಳೆದದ್ದು ಮೊದಲನೇ ಛಂದಸ್ಸು. ಅದಕ್ಕೆ ಮಾರ್ಗಶೀರ್ಷ ನಾವು ಹೇಳಿದ್ದು ಮೊದಲನೇ ಮಾಸ. ಅದು ಮಾಸಗಳಲ್ಲಿ ಮೊದಲನೇ ಮಾಸ ಮಾರ್ಗಶೀರ್ಷ ಮಾಸ ಅಲ್ರಿ, ಚೈತ್ರ ಅಲ್ವಾ? ಅಲ್ಲ. ನೋಡಿ, ನೀವು ಚೈತ್ರದಿಂದ ಪಂಚಾಂಗದಲ್ಲಿ ಪ್ರಿಂಟ್ ಮಾಡ್ತಾರೆ, ನೀವು ಚೈತ್ರ ಯುಗಾದಿ ಎಲ್ಲ ಮಾಡ್ತೀರಿ, ಹೌದು. ಆದರೆ ನೀವು ಮಾಸ ನಿಯಾಮಕರನ್ನು ನೋಡ್ರಿ. ಮಾರ್ಗಶೀರ್ಷ ಮಾಸ ನಿಯಾಮಕ, ಕೇಶವಾದಿ ದ್ವಾದಶ ಮೂರ್ತಗಳು ಮಾಸ ನಿಯಾಮಕರು. ಕೇಶವ ಶುರುವಾಗುವುದಲ್ಲಿ ಮಾರ್ಗಶೀರ್ಷದಲ್ಲಿ, ಕಾರ್ತಿಕಕ್ಕೆ ದಾಮೋದರ. ಕಾರ್ತಿಕ ಅನ್ನೋದು ದ ಲಾಸ್ಟ್ ಮಂತ್ ಆಫ್ ದ ಇಯರ್ ಆ್ಯಂಡ್ ಮಾರ್ಗಶೀರ್ಷ ಈಸ್ ದ ಬಿಗಿನಿಂಗ್ ಮಂತ್ ಆಫ್ ದ ಇಯರ್. ಇದು ಹಿಂದೆ ವೇದಕಾಲದಲ್ಲಿ ಇದ್ದಂಥದ್ದು ಮಾಸಕ್ರಮ. ಅದರಿಂದ ಕಾರ್ತಿಕ ಮುಗಿದ ಮೇಲೆ ಅದನ್ನ ಕಾರ್ತಿಕದಲ್ಲಿ ಏನು ಮಾಡ್ತಿದ್ರು, ದೀಪಾವಳಿ, ಆ ಒಂದು ಸಂವತ್ಸರವನ್ನು ಕಳಿಸಿಕೊಡುವ ಹಬ್ಬ, ಅದು ಸೆಂಡ್ ಆಫ್. ಅದು
ದೀಪಾವಳಿ ದೀಪ ಹಚ್ಚಿ ಒಂದು ವರ್ಷ ಏನು ಬೆಳಕಿನ ವರ್ಷ ಆಗಲಿ, ಮುಂದೆಯೂ ಬೆಳಕಿನ ವರ್ಷ ಆಗಲಿ, ಕಳೆದದ್ದು ಬೆಳಕು ತುಂಬಲಿ, ಮುಂದೆ ಬೆಳಕು ಬರಲಿ ಅಂತ ಆ ಸಂಧಿಕಾಲ ಅದು ಹಳೆಯ ವರ್ಷವನ್ನು ಕಳಿಸಿಕೊಡುವ, ಹೊಸ ವರ್ಷವನ್ನು ಸ್ವಾಗತಿಸುವ. ಇದು ಒಂಥರದ ದೀಪ ಹಚ್ಚಿ ಒಂದು ವರ್ಷವನ್ನು ಕೃತಜ್ಞತೆಯ ಜೊತೆಗೆ ಕಳಿಸಿಕೊಡುವುದು. ಒಂದು ವರ್ಷ ಚೆನ್ನಾಗಿ ಸಾಗಿತು ಅಪ್ಪ ಕಾಲಪುರುಷ, ನಿನಗೆ ನಮಸ್ಕಾರ ಅಂತ ಕಾರ್ತಿಕ ಅನ್ನೋದು. ಅದರ ನಂತರ ಮಾರ್ಗಶೀರ್ಷ. ಅದಕ್ಕೆ ಹೆಸರು ಏನು ಗೊತ್ತಾ? ಹಿಂದೆ ಆಗ್ರಹಾಯಣ ಮಾಸ ಅಂತ. ಆಗ್ರಹಾಯಣ ಅಂದರೆ, ಹಾಯನ ಅಂದರೆ ವರ್ಷ, ಆಗ್ರಹಾಯಣ ಅಂದರೆ ವರ್ಷದ ಅಗ್ರದಲ್ಲಿ ಮೊದಲು ಬರುವಂಥದ್ದು. ಸೊ ದ ಫಸ್ಟ್ ಮಂತ್ ಆಫ್ ದ ಇಯರ್ ಅನ್ನುವುದೇ ಆ ಮಾಸದ ಹೆಸರು. ಮಾರ್ಗಶೀರ್ಷಕ್ಕೆ ಹೆಸರು ನೀವು ಪ್ರಾಚೀನ ಸಂಸ್ಕೃತ ಗ್ರಂಥಗಳಲ್ಲಿ, ವೇದಲ್ಲೆಲ್ಲ ಆಗ್ರಹಾಯಣ ಅಂತ. ಆಗ್ರಹಾಯಣ ಅಂದರೆ ವರ್ಷದ ಮೊದಲು ಬರುವ ತಿಂಗಳು ಅಂತ ಅರ್ಥ. ಅಗ್ರ ಹಾಯನದ ಅಗ್ರದಲ್ಲಿ ಬರುವುದು ಅಂದರೆ ವರ್ಷದ ಮೊದಲನೇ ತಿಂಗಳು ಅಂತ. ಹಾಗಾಗಿ ಮಾರ್ಗಶೀರ್ಷ ಅನ್ನೋದು ವರ್ಷದ ಮೊದಲನೇ ತಿಂಗಳು ಹೌದು. ಅದು ಕಾರಣ ಹೌದು. ಅಲ್ಲಿಂದ ಮತ್ತೆ ಕೇಶವ, ಮಾರ್ಗಶೀರ್ಷ, ಪುಷ್ಯ, ಕೇಶವ, ನಾರಾಯಣ, ಮಾಧವ, ಗೋವಿಂದ. ಚೈತ್ರ ಮಾಸಕ್ಕೆ ವಿಷ್ಣು ಪ್ರಾರಂಭ ಅಲ್ಲ, ಅದು 5ನೇ ತಿಂಗಳಾಗೋಯ್ತು. ಹೀಗೆ ಹೋಗುತ್ತೆ ವಿಷಯ. ಅದು ಒಂದೇ ಅಲ್ಲ, ಇನ್ನೊಂದು ತಮಾಷೆ ಉಂಟು. ಆದರೆ ಅದರ ಬಗ್ಗೆ ಸಂಶೋಧನೆ ನಡೀಬೇಕು. ಇವಾಗ ನಾವು ಗೀತಾ ಜಯಂತಿ ಆಚರಿಸೋದು ಮಾರ್ಗಶಿರ ಏಕಾದಶಿ ದಿವಸ. ಅಂದರೆ ಮಹಾಭಾರತ ಯುದ್ಧ ಪ್ರಾರಂಭ ಆದ ತಿಂಗಳದು, ಕೃಷ್ಣ ಹೇಳ್ತಾ ಇರುವ ತಿಂಗಳೇ ಅದು, ಭಗವದ್ಗೀತೆ ಹೇಳಿದ ತಿಂಗಳದು. ಮತ್ತು ಮಾರ್ಗಶೀರ್ಷ ಶ್ರೇಷ್ಠ, ಇನ್ಯಾವ ಶ್ರೇಷ್ಠ ಬೇಕೇಳಿ. ಮಾರ್ಗಶೀರ್ಷದಲ್ಲಿ ಗೀತಾ ಆವಿಷ್ಕಾರ ಆದ ತಿಂಗಳದು. ಮಾರ್ಗಶಿರ ಶುದ್ಧ ಏಕಾದಶಿ ಗೀತಾ ಜಯಂತಿ ಅಂತ ಬರೀತಾರೆ. ನನಗೆ ಸ್ವಲ್ಪ ಗುಮಾನಿ ಇದೆ, ಹೌದೋ ಅಲ್ಲೋ ಅಂತ. ಯಾಕೆಂದರೆ ಪಂಚಾಂಗದಲ್ಲಿ ಬರೆದದ್ದು ಪೂರಾ ನಂಬಲಿಕ್ಕೆ ಬರೋದಿಲ್ಲ. ಅವರು ಯಾವುದೋ ಒಂದು ಆಧಾರ. ಮಹಾಭಾರತದಲ್ಲಿ ನೋಡಿದರೆ, ಯಾಕಂದ್ರೆ ನಮಗೆ ಒಂದು ವಿಷಯ ಗೊತ್ತಾಗತ್ತೆ. ಭೀಷ್ಮಾಷ್ಟಮಿ, ಅದು ಭೀಷ್ಮಾಚಾರ್ಯರು ದೇಹ ನಿರ್ಯಾಣ ಮಾಡಿದ ದಿವಸ. ಭೀಷ್ಮಾಚಾರ್ಯರು ದೇಹ ನಿರ್ಯಾಣ ಮಾಡಿದ್ದು ಮಹಾಭಾರತ ಯುದ್ಧ ಮುಗಿದು. ಈಗ ನನಗೆ ಗೊಂದಲ ಏನು ಅಂದರೆ, ಮಾರ್ಗಶೀರ್ಷ ಮಾಸದಲ್ಲಿ, ಮಾರ್ಗಶೀರ್ಷ ಮಾಸದ ಶುಕ್ಲ ಪಕ್ಷದ ಏಕಾದಶಿಯಲ್ಲಿ ಮಹಾಭಾರತ ಯುದ್ಧ ಆದರೆ ಶುರು ಅದು 18 ದಿವಸ. ಅಂದರೆ ಮಾರ್ಗಶೀರ್ಷ ಮಾಸ ಪೂರ್ತಿ 15 ಮತ್ತು 13. 15 ಇಲ್ಲಿ ಎಷ್ಟು ಬಂತು? ಮಾರ್ಗಶೀರ್ಷ ಮಾಸ ಏಕಾದಶಿ, ದ್ವಾದಶಿ, ತ್ರಯೋದಶಿ, ಚತುರ್ದಶಿ, ಹುಣ್ಣಿಮೆ 5 ದಿವಸ. ಮುಂದೆ 13 ದಿವಸ, ತ್ರಯೋದಶ ದಿನ ಪಕ್ಷ. ಮುಂದಿನ ಪಕ್ಷ 2 ದಿವಸ ಕಮ್ಮಿ ಇತ್ತು. ಒಟ್ಟಿಗೆ ಹಾಗಾದರೆ ಮಾರ್ಗಶೀರ್ಷ ಅಮಾವಾಸ್ಯೆ ದಿವಸ ದುರ್ಯೋಧನ ಬಿದ್ದ. ಆದರೆ 18 ಮಾರ್ಗಶೀರ್ಷ ಪೂರ್ತಿ ಯುದ್ಧ ಆಯಿತಾ? ಯುದ್ಧ ಮುಗಿದ ಮೇಲೆ 1 ತಿಂಗಳು ಸೂತಕಾಚರಣೆ ಮಾಡಿದ್ದಾರೆ ಅಂತಿದೆ. ಆದರೆ ಪುಷ್ಯ ಮಾಸ ಪೂರ್ತಿ ಸೂತಕ ಆಯಿತಾ? ಆಮೇಲೆ ಈ ಪಟ್ಟಾಭಿಷೇಕ ಆಗಿ ಇವರು ಪಾಠ ಕೇಳಲಿಕ್ಕೆ ಹೋಗುದು ಯಾವಾಗ? ಮಾಘ ಶುದ್ಧ 8 ಹೊರಟಾಯಿತು ಭೀಷ್ಮಾಚಾರ್ಯರು. ಅದು ಭೀಷ್ಮಾಚಾರ್ಯ ಹೇಳ್ತಾರೆ, ಇನ್ನೂ 40-50 ದಿವಸಗಳ ಕಾಲ ನಾನು ಹೇಳ್ತೀನಪ್ಪ ನಿನಗೆ. ಇದು ನೋಡಿದರೆ ಮಾರ್ಗಶಿರ ಶುದ್ಧ ಏಕಾದಶಿ ಪ್ರಾಯ ಯುದ್ಧ ಪ್ರಾರಂಭ ಆದದ್ದಲ್ಲ, ಅದಕ್ಕಿಂತ ಮೊದಲೇ ಕಾರ್ತಿಕದಲ್ಲೇ ಪ್ರಾರಂಭ ಆಗಿರಬೇಕು ಅಂತ ಕಾಣುತ್ತೆ. ಅದರ ಬಗ್ಗೆ ನಾವು ತೀರ್ಮಾನ ಮಾಡಿ ಇವತ್ತೇನೋ ಅದು ಸಂಶೋಧನೆ, ಅದು ರಿಸರ್ಚ್ ಇನ್ಸ್ಟಿಟ್ಯೂಟ್ಗಳು ಏನು ಬೇಕಾದ್ರೆ ಮಾಡಿಕೊಳ್ಳಿ. ನಮಗಂತೀಗ ಮಾರ್ಗಶಿರ ಶುದ್ಧ ಏಕಾದಶಿ ಗೀತಾ ಜಯಂತಿ ಅಂತ ಪಂಚಾಂಗದಲ್ಲಿ ಬರೆದಿದ್ದಾರೆ. ನಾವು ಆಚರಣೆ ಮಾಡೋದು ಆವಾಗಲೇ, ಎಲ್ಲರೂ ಗೀತಾ ಜಯಂತಿ ಆಚರಣೆ ಮಾಡೋದು ಆವಾಗಲೇ. ಹಾಗಾಗಿ ಅದು ಹೌದಾದರೆ ಕೃಷ್ಣ ಮಾರ್ಗಶೀರ್ಷ ಮಾಸವೇ ಶ್ರೇಷ್ಠ ಅಂತ ಹೇಳೋದು ಎಷ್ಟು ಔಚಿತ್ಯಪೂರ್ಣ ಆಯ್ತು ನೋಡಿ. ಕೃಷ್ಣ ಗೀತೋಪದೇಶ ಮಾಡಿದ ಮಾಸ ಅದು. ಅಪ್ಪ, ನಾನು ನಿನಗೆ ಗೀತೋಪದೇಶ ಮಾಡ್ತಾ ಇರೋದು ಮಾರ್ಗಶೀರ್ಷದಲ್ಲಿ. ಯಾಕೆಂದರೆ ಮಾರ್ಗಶೀರ್ಷ ಮಾಸಗಳಲ್ಲಿ ಶ್ರೇಷ್ಠ. ಅದಕ್ಕೆ ಮಹಾಭಾರತ ಯುದ್ಧ ಆಗಿ ಕೃಷ್ಣ ಯಾವುದಕ್ಕೋಸ್ಕರ ಭೂಮಿಯಲ್ಲಿ ಅವತಾರ ಮಾಡಿದ್ನೋ ಅಂತಹ ದುಷ್ಟರ ಸಂಹಾರದ ಪೂರ್ಣಾಹುತಿ ಆದದ್ದು ಮಾರ್ಗಶೀರ್ಷ ಮಾಸದಲ್ಲಿ. ಆಮೇಲೆ ಯುದ್ಧ ಆಗಲಿಲ್ಲ. ಆ ಎಲ್ಲ ದುಷ್ಟರ ದಮನದ ಕೊನೆಯ ಪೂರ್ಣಾಹುತಿ ಮಾರ್ಗಶೀರ್ಷ ಮಾಸದಲ್ಲಿ ಮಹಾಭಾರತ ಯುದ್ಧದಲ್ಲಿ ನಡೆಯಿತು. ಹಾಗಾಗಿ ಮಾಸಾನಂ ಮಾರ್ಗಶೀರ್ಷ. ಮಾರ್ಗಶೀರ್ಷ ಮಾರ್ಗದ ತುದಿ ಅಂತ, ಹೌದಲ್ಲ? ನಾವು ಹೋಗಬೇಕಾದ ಮಾರ್ಗದ ತುದಿಯಲ್ಲಿ ಇರುವವನು ಮಾರ್ಗಶೀರ್ಷ. ಮತ್ತು ನಾವು ಹೋಗಬೇಕಾದ ದಾರಿಯ ತುದಿಯಲ್ಲಿ ಇರುವವನೇ ಭಗವಂತ. ಅಲ್ಲಿ ಹೋಗಿ ಮತ್ತೆ ಮುಂದೆ ಹೋಗಲಿಕ್ಕಿಲ್ಲ ದಾರಿ. ಭಗವಂತನ ಹೋಗಿ ಸೇರಿದರೆ ಮುಗಿತು. ಆದ್ದರಿಂದ ನಾವು ಹೋಗಬೇಕಾದ ದಾರಿಯ ತುದಿಯಲ್ಲಿ ಇರತಕ್ಕವನು ಯಾರೋ ಅವನು ಮಾರ್ಗಶೀರ್ಷ. ನನ್ನ ಹೆಸರಪ್ಪ ಅದು ಅಂತಾನೆ ಅವನು. ಅಂಥ ನಾನು ಮಾರ್ಗಶೀರ್ಷ ಮಾಸಕ್ಕೆ ಅದು ಮಾರ್ಗದ ತುದಿಯಲ್ಲಿ ಇರೋದಲ್ಲ, ಅದು ಒಂದು ವರ್ಷದ ಮಾರ್ಗದ ಬುಡದಲ್ಲಿ ಇರುವಂಥದ್ದು. ಮತ್ತು ಮಾರ್ಗಶೀರ್ಷ ಮೃಗಶಿರ ನಕ್ಷತ್ರ ಬಂದದ್ರಿಂದ ಮಾರ್ಗಶೀರ್ಷ ಅಷ್ಟೇ.
ಆ ಹುಣ್ಣಿಮೆ, ಆ ತಿಂಗಳ ಹುಣ್ಣಿಮೆ ಅಥವಾ ಅದರ ಮುಂಚೆ ಆಚೆ ಈಚೆ ಒಂದಿನ ಆಚೆ ಈಚೆ ಮೃಗಶಿರ ನಕ್ಷತ್ರ ಬರುತ್ತೆ. ಯಾವ ತಿಂಗಳ ಹುಣ್ಣಿಮೆಯ ಅಥವಾ ಅದರ ಆಚೆ ಈಚೆ ಮೃಗಶಿರ ನಕ್ಷತ್ರ ಬರುತ್ತೋ ಆ ತಿಂಗಳಿಗೆ ಮಾರ್ಗಶೀರ್ಷ ಅಂತ ಹೆಸರು ಅಷ್ಟೇ. ಅದರ ಮುಂದಿನ ಹುಣ್ಣಿಮೆ ದಿವಸ ಪುಷ್ಯ ನಕ್ಷತ್ರ ಬರುತ್ತೆ, ಅದಕ್ಕೆ ಪುಷ್ಯವಾಸ. ಅದರ ಮುಂದಿನ ಹುಣ್ಣಿಮೆಗೆ ಮಖ ನಕ್ಷತ್ರ ಬರುತ್ತೆ, ಅದರಿಂದ ಮಾಘ ಮಾಸ. ಅದರ ಮುಂದಿನಲ್ಲಿ ಫಲ್ಗುನಿ ನಕ್ಷತ್ರ ಬರುತ್ತೆ, ಅದನ್ನ ಫಲ್ಗುಣ ಮಾಸ. ಅದು ಯಾವತ್ತಾದರೂ ಹಾಗೇ ಬರ್ತಾ ಇರ್ತದೆ. ಯಾಕೆಂದರೆ 27 ದಿವಸ 30 ದಿವಸ ಅದು ಪ್ರತಿ ತಿಂಗಳು ಯಾವ್ಯಾವ ಹುಣ್ಣಿಮೆ ಒಂದು ದಿವಸ ಆಚೆ ಈಚೆ ಆಗುತ್ತೆ. ಯಾವ ನಕ್ಷತ್ರ ಬರುತ್ತೆ ಅದನ್ನು ಆ ತಿಂಗಳಿಗೆ ಹೆಸರಿಟ್ಟು. ಚಿತ್ರ ನಕ್ಷತ್ರ ಬಂದರೆ ಚೈತ್ರ, ವಿಶಾಖ ನಕ್ಷತ್ರ ಬಂದರೆ ವೈಶಾಖ, ಆಷಾಢ ಜ್ಯೇಷ್ಠ ನಕ್ಷತ್ರ, ಆಷಾಢ ನಕ್ಷತ್ರ, ಕೃತಿಕಾ ನಕ್ಷತ್ರ, ಇವೆಲ್ಲ ಶ್ರವಣ ನಕ್ಷತ್ರ ಶ್ರಾವಣ, ಕೃತಿಕಾ ನಕ್ಷತ್ರ ಬಂದರೆ ಕಾರ್ತಿಕ, ಪದ ನಕ್ಷತ್ರ ಬಂದರೆ ಭಾದ್ರಪದ. ಹೀಗೆ ಎಲ್ಲ ನಕ್ಷತ್ರಗಳ ಮೇಲಿಂದ ಆ ಮಾಸಗಳಿಗೆ ಹೆಸರು ಬಂತು. ಭಗವಂತ ಮಾರ್ಗಶೀರ್ಷ, ನೀವು ಸಾಗಬೇಕಾದ ಪಯಣದ ಕೊನೆಯ ಲಾಸ್ಟ್ ಡೆಸ್ಟಿನೇಷನ್ ಇಸ್ ಮೀ ಅಂತಾನೆ ಕೃಷ್ಣ. ನೀವು ಸಾಗಬೇಕಾದ ಪಯಣದ ಕೊನೆಯ ತುದಿ ನಾನು. ಆದ್ದರಿಂದ ಮಾಸಾನಾಂ ಮಾರ್ಗಶೀರ್ಷೋಸ್ಮಿ ಋತೂನಾಂ ಕುಸುಮಾಕರ. ಹಾಗಾದರೆ ಮಾರ್ಗಶೀರ್ಷ ಮಾಸ ಆದರೆ ಅದು ಋತು ಒಳ್ಳೆಯದಲ್ಲ ಸ್ವಾಮಿ. ಮಾರ್ಗಶೀರ್ಷ ಮಾಸ ಅಂದರೆ ಚಳಿಗಾಲ, ವಿಂಟರು. ನಮಗೆ ಚೈತ್ರ ಮಾಸ ಅಂತ ನೀವು ಹೇಳಿದ್ರೆ ಒಳ್ಳೆಯದು. ಯಾಕಂದರೆ ಚೈತ್ರ ವೈಶಾಖ ವಸಂತ ಋತು ಅಂತ ಹಳೆಯ ಕಾಲದ ಮಗಿ ಈಗಿಲ್ಲ. ಈಗ ಮಗಿ ಬುಸಲ್ಲೇ ಅಲ್ಲಿ ಇಲ್ಲ, ದೊಡ್ಡವರಿಗೂ ಗೊತ್ತಿಲ್ಲ, ಮಕ್ಕಳಿಗೂ ಗೊತ್ತಿಲ್ಲ. ಅದು ಹಳೆಯ ಕಾಲದ ಮಗಿ ಬುಸಲ್ಲೇ ಒಂದು ಪೇಜ್ ವ್ಯರ್ಥ ಮಾಡ್ತಿದ್ರು. ಋತುಗಳ ಹೆಸರು ಬರ್ತದೆ, ಚೈತ್ರ ವೈಶಾಖ ವಸಂತ ಋತು, ಜ್ಯೇಷ್ಠ ಆಷಾಢ ಗ್ರೀಷ್ಮ ಋತು. ಅದು ಈಗ ಯಾವ ಮೇಷ್ಟ್ರಿಗೆ ಹೇಳಿದ್ರೂ ಗೊತ್ತಿಲ್ಲ ಗ್ರೀಷ್ಮ ಋತು ಅಂದರೆ. ಅದು ಏನದು ಗ್ರೀಷ್ಮ ಋತು ಅಂದರೆ ಯಾವುದು ಗೊತ್ತಿದೆ? ಭಾನುವಾರ ಅಂದರೆ ಏನು ಸರ್ ಅಂತವೆ ಮಕ್ಕಳು. ಕನ್ನಡದಲ್ಲಿ ಹುಟ್ಟಿ ಬೆಳೆದ ಮಕ್ಕಳು, ಅಮೇರಿಕಾದಲ್ಲಿ ಹುಟ್ಟಿದವಲ್ಲ. ಭಾನುವಾರ ಅಂದರೆ ಏನು ಸರ್? ಸಂಡೇ. ಓ ಹಾಗೆ ಹೇಳಿ ಮತ್ತೆ ಭಾನುವಾರ ಅಂದರೆ. ಇಂಥ ಬೆಪ್ಪುಗಳು ಇಲ್ಲಿ ಹುಟ್ಟಿ ಬೆಳೀತಾ ಇದ್ದಾವೆ. ತಂದೆ ತಾಯಂದಿರು ಸಂತೋಷ ಪಡ್ತಾ ಇದ್ದಾರೆ ಅಂಥ ಬೆಪ್ಪುಗಳು ಹುಟ್ಟಿದ್ದಕ್ಕೆ ತಮ್ಮ ಹೊಟ್ಟೆಯಲ್ಲಿ. ಅವಾಗ ಭಾನುವಾರ ಅಂತ ಹೇಳಿ ಬರೋಲ್ಲ. ಸಂಡೇ ಅಂತ ಹೇಳಿದರೆ ನನ್ನ ಮಗ ಸಂಡೇ ಅಂತಲೇ ಹೇಳೋದು, ಭಾನುವಾರ ಅಂತ ಹೇಳೋದಿಲ್ಲ. ನನ್ನನ್ನು ಮಮ್ಮಿ ಡಮ್ಮಿ ಅಂತಲೇ ಕರೆಯೋದು, ಮಮ್ಮಿ ಅಂತ, ತಾಯಿಯಿಂದ ಕರೆಯೋಲ್ಲ. ಭಾರಿ ದೊಡ್ಡ ಸಂಗತಿ, ನಾಚಿಕೊಳ್ಳಬೇಕಾದ ಸಂಗತಿ, ನಾಚಿಕೆ ಪಡಬೇಕಾದ ಜನ ಅದನ್ನು ಹೆಮ್ಮೆಯಿಂದ ಹೇಳ್ತಾರೆ. ಸರಿ, ಆದ್ದರಿಂದ ಇದು ಹಾಗೆ ಗೊತ್ತಿರಬೇಕು. ಋತು ಭಾನುವಾರ, ಸೋಮವಾರ, ಮಂಗಳವಾರ ಅಂದರೆ ಗೊತ್ತಿಲ್ಲ. ನಾನು ಇದನ್ನು ಅನುಭವಿಸಿದ್ದೇನೆ ಅನೇಕ ಮನೆಯಲ್ಲಿ. ಬುಧವಾರ, ಗುರುವಾರ ಅಂದರೆ ಯಾವ ವಾರ ಮಮ್ಮಿ ಅನ್ನತ್ತೆ ಅದು ಮಗು. ಥರ್ಸ್ಡೇ, ಥರ್ಸ್ಡೇನಾ ಈಗ ತಿಳಿಯಿತು. ಏನು ತಿಳಿಯಿತೋ ಏನು ಕಥೆಯೋ. ಇಂಥ ಒಂದು ದರಿದ್ರ ಜನಾಂಗ ನಿರ್ಮಾಣ ಆಗ್ತಾ ಇದೆ ಈ ದೇಶದಲ್ಲಿ. ಇಂಗ್ಲೀಷ್ನಲ್ಲಿ ಹೇಳಿದರೆ ಅರ್ಥ ಆಗುತ್ತೆ, ಕನ್ನಡದಲ್ಲಿ ಹೇಳಿದರೆ ಅರ್ಥ ಆಗೋಲ್ಲ. ನಾಚಿಕೊಳ್ಳಬೇಕಾದ ಸಮಾಜ. ಅಂಥವ್ರ ಮನೆ ಹೋದರೆ ನಾಚಿಕೆ ಆಗುತ್ತೆ ನನಗೆ. ನೀರು ಕುಡಿಬಾರ್ದು ಅಂತ ಕಾಣುತ್ತೆ. ನೀರು ಕುಡಿಬಾರ್ದು, ಯಾಕೆಂದರೆ ದೇಶ ಪ್ರೇಮ ಇಲ್ಲ, ಭಾಷಾ ಪ್ರೇಮ ಇಲ್ಲ, ಕಲ್ಚರಲ್ ಬ್ಯಾಕ್ಗ್ರೌಂಡ್ ಇಲ್ಲ, ಪಶುಗಳಾಗಿ ಬೆಳೀತಾ ಇವು. ನೀರು ಕುಡಿಬಾರ್ದು ಅಂಥವ್ರ ಮನೆಯಲ್ಲಿ. ಅಷ್ಟು ಅಯೋಗ್ಯರು ಅಂದಿವ ಬಹಿಷ್ಕಾರ ಹಾಕಬೇಕು. ಈ ಕೆಲವು ಮಡಿವಂತರು ಬಹಿಷ್ಕಾರ ಹಾಕ್ತಾರೆ ಮಠದಲ್ಲೆಲ್ಲ. ಇಂಥದ್ದು ಯಾರಿಗೆ ಹಾಕಬೇಕು ಹಾಕೋದಿಲ್ಲ ಅವರು. ಇಂಥವ್ರಿಗೆಲ್ಲ ಬಹಿಷ್ಕಾರ ಹಾಕಲಿ ಮಠದವರು. ಆದರೆ ಮಠಕ್ಕೆ ಹೋಗೋದೇ ಬಿಡ್ತಾರೆ ಅವ್ರು, ತೊಂದರೆ ಏನಿಲ್ಲ. ಯಾಕಂದ್ರೆ ಮಠಕ್ಕೆ ಬಹಿಷ್ಕಾರ ಅವರು ಮೊದಲೇ ಹಾಕಿರ್ತಾರೆ. ಮಠಗಳು ಅಷ್ಟೇ ಇದೆ, ಅವು ಬಹಿಷ್ಕಾರ ಹಾಕಿಸ್ಕೊಂಡು ಕೂತಾಗಿದೆ. ಇನ್ನು ಯಾರಿಗೆ ಬಹಿಷ್ಕಾರ ಹಾಕೋದು? ಹೀಗೆ ನಮ್ಮ ಅವಸ್ಥೆ ಆಗಿದೆ. ಋತುನಾಂ ಕುಸುಮಾಕರ ಅವಲ್ಲ, ವಸಂತ ಋತುವೇ ಅಪ್ಪ, ಶಿಶಿರ ಋತು ಅಲ್ಲ, ಹೇಮಂತ ಋತು ಅಲ್ಲ ಅಂದ. ಚಳಿಗಾಲ ಅಲ್ಲ. ನನಗೆ ಇಷ್ಟವಾದ ಋತು ವಸಂತವೇ. ಯಾಕೆಂದರೆ ನಾನು ಕಾಡಿನಲ್ಲಿ ಹೂವು ಹಣ್ಣುಗಳು ಅರಳಿದಾಗ ಗೋವುಗಳನ್ನು ಮೇಯಿಸಿಕೊಂಡು ಗೋಪಾಲಕೃಷ್ಣನಾಗಿ ಮುರಳಿಗಾನ ಮಾಡಿದವ. ನನಗೆ ಬಹಳ ಇಷ್ಟ. ಹೌದಾ? ಮತ್ತು ಮಾರ್ಗಶೀರ್ಷ ಅಂತ ಹೇಳಿದಲ್ಲ, ಮಾರ್ಗಶೀರ್ಷ ಮಾಸದಲ್ಲೇ ವಸಂತ ಋತು ಪ್ರಾರಂಭ ಆಗ್ತಿತ್ತು ಈಗ 5,000 ವರ್ಷದ ಹಿಂದೆ. ಈಗ ಈ 5,000 ವರ್ಷದಲ್ಲಿ ಋತುಮಾನ ಬದಲಾಗ್ತಾ ಆಗ್ತಾ 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 ಮುಂದೆ ಹೋಗ್ತಾ ಈ ಚೇಂಜಸ್ ಬಂತು. ನಿಮ್ಮ ಕ್ಯಾಲ್ಕುಲೇಷನ್ನಲ್ಲಿ ಇದು ಚೇಂಜಸ್ ಬರುತ್ತೆ. ಇವಾಗ ನಿಮಗೆ ವಾಸ್ತವಿಕವಾಗಿ ಉತ್ತರಾಯಣ ದಕ್ಷಿಣಾಯನ ಅಂತ ಈಗ ಹೇಳ್ತಾರಲ್ಲ ಪಂಚಾಂಗದಲ್ಲಿ, ಅದಕ್ಕಿಂತ 15 ದಿವಸ ಮೊದಲೇ ಸೂರ್ಯ ಉತ್ತರಕ್ಕೆ ಹೋಗಲಿ ಶುರುವಾಗಿ ಆಗಿರುತ್ತೆ. ಇವರ ಕ್ಯಾಲ್ಕುಲೇಷನ್ 15 ದಿವಸ ಹಿಂದೆ, ಸೂರ್ಯ 15 ದಿವಸ. ಹಾಗೆ ಋತುಗಳದ್ದು ಇವರ ಕ್ಯಾಲ್ಕುಲೇಷನ್ ಮುಂದೆ ಹೋಗ್ತಾ ಹೋಗ್ತಾ ಮಾರ್ಗಶೀರ್ಷದಲ್ಲಿ ವರ್ಷಾದಿ ಇದ್ದದ್ದು ಮಾರ್ಗಶೀರ್ಷದಿಂದ ಮುಂದೆ ಚೈತ್ರಕ್ಕೆ ಶುರುವಾಯ್ತಲ್ಲ ವರ್ಷ, ಹಾಗೆ ವಸಂತ ಋತು ಮುಂದಕ್ಕೆ ಹೋಯ್ತು. ಎಲ್ಲಿದೆ ವಸಂತ ಋತು ಇಲ್ಲಿ? ಸುಮ್ಮನೆ ಪಂಚಾಂಗದಲ್ಲಿ ಬರೀತಾರೆ ವಸಂತ ಋತು ಅಂತ. ಜಪ ಮಾಡುವ ಅಭ್ಯಾಸ ಇನ್ನೂ ಉಳಿಸಿಕೊಂಡವರು ಈ ಜಪದಲ್ಲಿ ಹೇಳ್ತಾರೆ. ಎಲ್ಲಿದೆ ವಸಂತ ಋತು? ವಾತಾವರಣ ಎಲ್ಲಿದೆ? ಏನು? ವಸಂತೆ ಸರ್ವಸಸ್ಯಾನಾಂ ಜಾಯತೆ ಪತ್ರಶಾತನಂ. ಇದು ಅಮೇರಿಕಾದಲ್ಲಿ ಉಂಟು ಇವತ್ತಿಗೆ ವಸಂತ ಋತು, ಫಾಲಿಯೇಜ್. ಇಡೀ ಎಲ್ಲ ಮರಗಳ ಎಲೆಗಳು ಹಸಿರಾಗಿ ಇದ್ದ ಮರಗಳು ಹಳದಿಯಾಗಿ ಕೆಂಪಾಗಿ ಉದುರಿ ಎಲ್ಲ ಮರಗಳೂ ಕೂಡ ಬೋಳಾಗಿ ಹೊಸ ಚಿಗುರುವ ಕಾಲ.
ಇಲ್ಲಿ ಎಲ್ಲೇ ಆದರೂ ಯಾವತ್ತಾದ್ರೂ ಮರ ಹಾಗಾಗೋದು ಉಂಟು, ಹಸು ಚಿಗುರೋದು ಉಂಟು? ಅದು ಏನಿಲ್ಲ, ಹಂಗೆ ಇರ್ತವೆ, ಹಣ್ಣೆಲೆ ಹೊತ್ಕೊಂಡು ಹಂಗೆ ಇರ್ತವೆ, ಅವು ಉದುರುವುದೂ ಇಲ್ಲ. ಆದರೆ ಇವರು ಹೇಳಿದಂಥ ಲಕ್ಷಣ ವಸಂತೆ ಸರ್ವಸಸ್ಯಾನಾಂ ಜಾಯತೆ ಪತ್ರ ಶಾತನಂ, ಪೂರ್ತಿ ಎಲೆ ಉದುರಿ ಹೊಸ ಚಿಗುರು ಬರುವಂಥ ವಸಂತದ ಸಮಗ್ರ ನೋಟ ಇವತ್ತಿಗೂ ಅಮೇರಿಕಾ ದೇಶದಲ್ಲಿದೆ. ಅಲ್ಲಿ ಅದನ್ನು ನೋಡೋದಕ್ಕೋಸ್ಕರ ಕಾಡಿಗೆ ಹೋಗಿ ಕೂತ್ಕೊಳ್ತಾರೆ. ಒಂದು ಸರ್ತಿ ಇಡೀ ಕಾಡಿನಿಂದ ಈ ತುದಿಯಿಂದ ಆ ತುದಿಯವರೆಗೆ ಎಲ್ಲ ಮರಗಳ ಎಲೆ ಹಣ್ಣಾಗಿ ನೋಡುವುದಕ್ಕೆ ಹಬ್ಬ. ಅದು ಮೊದಲು ಗ್ರೀನರಿ ಇದ್ದದ್ದು ಎಲ್ಲ ಹಸಿರು ಬಣ್ಣ, ಹಳದಿ ಬಣ್ಣ ಆಗಿಬಿಡುತ್ತೆ. ಅದನ್ನು ನೋಡೋದೇ ಒಂದು. ಆಮೇಲೆ ಪೂರ ಉದುರಿ ಹೋಗುತ್ತೆ, ಬೋಳು ಮರ, ಆಮೇಲೆ ಚಿಗುರ್ಲಿಕ್ಕೆ ಶುರುವಾಗುತ್ತೆ. ಇದು ಪೂರ್ತಿ ಏನು ಪ್ರಾಚೀನರು ಋತುಗಳ ಧರ್ಮ ಹೇಳಿದ್ದಾರೆ ಅದು ಇವತ್ತು ಅಮೇರಿಕಾದಲ್ಲಿ ಉಳಿದಿದೆ. ಇಲ್ಲಿ ಅದು ಯಾಕೋ ನಮ್ಮನ್ನು ನೋಡಿ ಅವುಗಳಿಗೂ ಬೇಜಾರಾಯ್ತಾನು, ಋತುಗಳು ಸರಿಯಾಗಿ ಬರೋದೇ ಇಲ್ಲ. ಇವು ಸ್ವಂತಿಕೆ ಇಲ್ಲ ಜನ, ಇವು ವಸಂತ ಋತು ಅಂತ ಹೇಳಲಿಕ್ಕೆ ಬರೋದಿಲ್ಲ, ಸ್ಪ್ರಿಂಗ್ ಅಂತವೆ, ಅಲ್ಲೇ ಹೋಗಿ ನೋಡ್ಕೊಂಡು ಬರಲಿ ಅಂದ್ಬಿಟ್ರೇನು. ಇವು ಈ ಸಂಸ್ಕೃತ ಹೇಳಿದ್ರೆ ಅರ್ಥ ಆಗೋಲ್ಲ, ಇಂಗ್ಲೀಷಲ್ಲಿ ಮಾತಾಡ್ತೇವೆ, ಅಲ್ಲೇ ನೋಡ್ಕೊಂಡು ಬರಲಿ ಅಂತ. ಇಲ್ಲಿ ಋತುಗಳೇ ಬರೋದು ಬಿಟ್ಟಿದ್ದಾವೆ. ಯಾವ ಕಾಲದಲ್ಲಿಯೂ ಆಯಾ ಋತುಗಳ ಕಾಲದಲ್ಲಿ ಆಯಾ ಋತು ಧರ್ಮ ಈ ದೇಶದಲ್ಲಿ ಸರಿಯಾಗಿ ಆಗ್ತಾ ಇಲ್ಲ. ಋತುನಾಂ ಕುಸುಮಾಕರ, ಹೂವುಗಳು ಅರಳುವಂಥ ಋತು ನನ್ನದಪ್ಪ ಅಂದ ಕೃಷ್ಣ. ಅದರಲ್ಲಿ ವಿಶೇಷ ಸನ್ನಿಧಾನ. ನನ್ನ ಹೆಸರಯ್ಯ ಕುಸುಮಾಕರ ಅಂತ. ಹೌದಾ, ನಿನಗೆ ಯಾಕೆ ಹೆಸರು ಕುಸುಮಾಕರ? ಏನು ಚಂದದ ಹೆಸರು. ಮಾ ಅಂದರೆ ಜ್ಞಾನ, ಮಾ ಕರ ಅಂದರೆ ಜ್ಞಾನ ಕೊಡುವವ. ಎಂಥ ಜ್ಞಾನ? ಒಳ್ಳೆಯವರಿಗೆ ಸುಮಾಕರ, ಒಳ್ಳೆ ಜ್ಞಾನ. ದುರ್ಜನರಿಗೆ ಕುಮಾಕರ, ಕುತ್ಸಿತವಾದ ಜ್ಞಾನ ದುರ್ಜನರಿಗೆ ಕೊಡ್ತಾನೆ, ಒಳ್ಳೆ ಜ್ಞಾನ ಸಜ್ಜನರಿಗೆ ಕೊಡ್ತಾನೆ. ಈ ನಾನೇ ಕುಸುಮಾಕರ ಅಲ್ವ, ಅದು ಏನು ಕೊಡುತ್ತೆ? ಅದು ಬರೀ ಹೂ ಅರಳುತ್ತೆ ಅಷ್ಟೇ, ಅದು ಏನು ಜ್ಞಾನ ಕೊಡುತ್ತೆ? ಅವಳು ಅದಕ್ಕೆ ಜ್ಞಾನ ಇಲ್ಲ, ಅದೇನು ಜ್ಞಾನ ಕೊಡುತ್ತೆ? ಎಲ್ಲರಿಗೆ ಕುತ್ಸಿತವಾದ ಅಥವಾ ಸಮೀಚೀನವಾದ ಮಾ ಜ್ಞಾನ ಕೊಡತಕ್ಕಂಥ ಕುಸುಮಾಕರ ನಾನು. ಆಮೇಲೆ ಆಯಿತು, ವಸಂತ ಋತು, ಮಾರ್ಗಶೀರ್ಷ ಮಾಸ, ಕೃಷ್ಣ ಮಹಾಭಾರತ ಯುದ್ಧ, ಭಗವದ್ಗೀತೆ ಉಪದೇಶ ಮಾಡಿದ ಕಾಲ ಅಂತ ಇಟ್ಕೊಂಡೇ ಹೋಗೋಣ. ಅದರ ನಂತರ ಅಷ್ಟೇ ಅಲ್ಲ, ಈಗ ಯುದ್ಧ ಆಗ್ತಾ ಉಂಟಲ್ಲ. ಯುದ್ಧಕ್ಕೆ ಕಾರಣ ಎಂಥದ್ದು? ಯುದ್ಧಕ್ಕೆ ಕಾರಣ ದುರ್ಯೋಧನ ಪಾಲು ಕೊಡದೇ ಇದ್ದದ್ದು. ದುರ್ಯೋಧನ ಪಾಲು ಕೊಡದೇ ಇರಲಿಕ್ಕೆ ಕಾರಣ ಎಂಥದ್ದು? ಅದೊಂದು ಮೊದಲು ಜೂಜಾಡಿದರು, ಜೂಜಿನಲ್ಲಿ ಸೋತವರು ಕಾಡಿಗೆ ಹೋಗಬೇಕು, 1 ವರ್ಷ ಅಜ್ಞಾತವಾಸ, 1 ವರ್ಷ ಪೂರ್ತಿ ಆಗಿದ್ರೆ ಪುನಃ ಕಾಡಿಗೆ, ಪುನಃ ಅಜ್ಞಾತವಾಸ ಅಂತ ಒಂದು ಷರತ್ತು ಹಾಕಿ ಜೂಜಾಡಿದರು. ಆ ಜೂಜಿನಲ್ಲಿ ಸೋತರು ಪಾಂಡವರು. ಪಾಂಡವರಲ್ಲ, ಧರ್ಮರಾಜ ಸೋತದ್ದು. ಸರಿ, ಅಣ್ಣ ಸೋತ ಅಂತ ತಮ್ಮಂದಿರೆಲ್ಲ ಅಣ್ಣನ ಜೊತೆಗೆ ನಿಂತರು ಅಷ್ಟೇ, ನಿಲ್ಲಬೇಕಾಗಿರಲಿಲ್ಲ. ಅಣ್ಣನಿಗೆ ಎದುರು ನಿಂತಿದ್ದರೆ ಧರ್ಮರಾಜ ಏನೂ ಮಾಡಲಿಕ್ಕೆ ಆಗ್ತಿರಲಿಲ್ಲ. ನಾನು ಅಣ್ಣ ಸೋತದ್ದಕ್ಕೆ ನಾವು ಬದ್ಧರಲ್ಲ ಅಂತ ಹೇಳಿಬಿಟ್ಟಿದ್ದರೆ ತಮ್ಮಂದಿರು. ಧರ್ಮರಾಜ ಏನು ಮಾಡಬೇಕು? ಬಾಯಿ ಪಡ್ಕೋಬೇಕು. ಕೌರವನು ಆ ಕಡೆಯಿಂದ, ಈ ಕಡೆ ಧರ್ಮರಾಜ, ಏನೂ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಆದರೆ ಅವರಿಗೆ ಒಂದು ಎಥಿಕ್ಸ್ ಇತ್ತು. ಅಣ್ಣ ನೀನು ನಮಗೆ ಹಿರಿಯ ಅಣ್ಣ, ನಿನ್ನ ನಿರ್ಧಾರಕ್ಕೆ ನೀನು ಭಿಕ್ಷೆ ಬೇಡು ಅಂದರೆ ನಾವು ಬೇಡಿ ಬದುಕ್ತೇವೆ, ಇಲ್ಲ ಸಾಮ್ರಾಜ್ಯ ಕಟ್ಟುವನ್ನು ಕಟ್ಟುತ್ತೇವೆ, ನಿನಗೆ ಬದ್ಧರಾಗಿ ನಾವು ಬದುಕ್ತೇವೆ ಅಂತ ಅವ್ರು ನಿಂತರು. ಆದ್ದರಿಂದ ಧರ್ಮರಾಜನ ಮಾತಿಗೆ ಬೆಲೆ ಬಂತು. ಕಾಡಿಗೆ ಹೋದ. ಅಜ್ಞಾತವಾಸದಲ್ಲಿ ಒಂದು ಸ್ವಲ್ಪ ಏನೋ ಅವನೋ ಲೆಕ್ಕ ಪ್ರಕಾರ, ಅವನ ಪಂಚಾಂಗದ ಪ್ರಕಾರ, ಅದು ಯಾವ ಮಟ್ಟದ ಪಂಚಾಂಗ ನೋಡ್ತಿದ್ನೋ ಗೊತ್ತಿಲ್ಲ ದುರ್ಯೋಧನ, ಅವನ ಪಂಚಾಂಗದ ಪ್ರಕಾರ ಆಗಲಿಲ್ಲ ಟೈಮ್ 1 ವರ್ಷ ಅಂತ. ನಾವು 1 ವರ್ಷ ಆಗಲಿಲ್ಲ, ಅದರಿಂದ ನೀವು ಸಿಕ್ಕಿ ಬಿದ್ದರೆ ಪುನಃ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. ಜಾಗ ಕೊಡೋಲ್ಲ, 1 ಇಂಚು ಜಾಗ ಕೊಡೋಲ್ಲ, ಅದು ಯುದ್ಧ ಆಯ್ತು. ಹಾಗಾದರೆ ಯುದ್ಧ ಆಗಲಿಕ್ಕೆ ಮೂಲ ಕಾರಣ ದ್ಯೂತ ಅಲ್ಲಪ್ಪ, ದ್ಯೂತ ಅಲ್ಲ, ಮತ್ತೆ ನಾನೇ ಕಾರಣ. ದ್ಯೂತಂ ಛಲಯತಾಮಸ್ಮಿನ್, ನೀನು ಜೂಜಾಡಲಿಕ್ಕೆ ಕಾರಣವೂ ನಾನೇ. ಮೋಸಗಾರಿಕೆಯಲ್ಲಿ ದ್ಯೂತ ಅನ್ನೋದು ಸರ್ವಶ್ರೇಷ್ಠ ಮೋಸಗಾರಿಕೆ. ಆ ಕಲೆಯಲ್ಲಿ ಸನ್ನಿಧಾನ ಇರುವುದು ನನ್ನದು, ನಾನೇ ಜೂಜಾಡಿಸಿದ್ದು ನಿನ್ನ ಕೈಯಲ್ಲಿ. ಪಾಂಡವರು ಸೋಲಿಕ್ಕೆ ಕಾರಣ ದ್ಯೂತ. ಅದು ದ್ಯೂತ ಅಂದರೆ ಆ ದ್ಯೂತದಲ್ಲಿ ಇರತಕ್ಕಂಥ ಕಲೆಗಾರಿಕೆ ಉಂಟಲ್ಲ, ಅದು ಶಕುನಿದ್ದಲ್ಲ, ಅದು ನನ್ನದದು. ನಾನು ಆ ಕಲೆ ಅವನಿಗೆ ಕೊಟ್ಟೆ, ದ್ಯೂತ ಆಡಿಸಿದೆ, ನಿಮ್ಮ ಕೈಯಲ್ಲಿ ಸೋಲಿಸಿದೆ. ಈಗ ಯುದ್ಧದಲ್ಲಿ ಸಾರಥ್ಯ ಹಿಡ್ಕೊಂಡು, ದ್ಯೂತದಲ್ಲಿಯೂ ಸಾರಥ್ಯ ನಂದೇ. ನೀವು ಆ ರಥ ನೋಡಲಿಲ್ಲ, ಸಾರಥಿ ನೋಡಲಿಲ್ಲ. ದ್ಯೂತದಲ್ಲೂ ನನ್ನದೇ ಸಾರಥ್ಯ, ಯುದ್ಧದಲ್ಲೂ ನನ್ನದೇ ಸಾರಥ್ಯ ಅಂತೇಳಿ ದ್ಯೂತಂ ಛಲಯತಾಮಸ್ಮಿ. ಈ ಕಪಟ ವಿದ್ಯೆಯನ್ನು ಬಲ್ಲವರು, ಅವರ ಛಲ ಕಪಟ ಮೋಸಗಾರಿಕೆಯಲ್ಲಿ ಹೈಯೆಸ್ಟ್ ಮೋಸಗಾರಿಕೆ ಅಂದರೆ ಜೂಜಾಟ. ಅದನ್ನು ನಾವೇ ಸೃಷ್ಟಿ ಮಾಡಿದವ, ನಿಮ್ಮ ಬುದ್ಧಿ ಕೆಡಿಸಿ. ಯಾಕೆಂದರೆ ದ್ಯೂತ ಅಂತ ನನ್ನ ಹೆಸರಲ್ವಯ್ಯ. ನೋಡು, ದ್ಯೂತ ಅಂದರೆ ಏನು? ದ್ಯೂತ ಅಂದರೆ ಅಂದರೆ ದಿವು ಕ್ರೀಡಾ ವಿಜಿಗೀಷಾ ವ್ಯವಹಾರ ದ್ಯುತಿ ಸ್ತುತಿ ಕಾಂತಿ ಗತಿಷು.
ಈಗ ಸ್ವಪ್ನ ಮೋದ ಮದಕಾಂತಿ ಗತೇಶು ಅಂತ ಮತ್ತೊಂದು 3 ಜಾಸ್ತಿ ಸೇರಿಸಿಬಿಟ್ಟಿದ್ದಾರೆ. ಪ್ರಾಚೀನ ಧಾತು ಪಟ್ಟದಲ್ಲಿ ಅದು ಸ್ವಪ್ನ ಮೋದ ಮದ ಇಲ್ಲ. ದಿವು ಅಂದರೆ ದಿವು ಕ್ರೀಡಾಯಾಮ್, ದಿವು ಅಂದರೆ ಕ್ರೀಡೆ, ದ್ಯೂತ ಅಂದರೆ ಕ್ರೀಡೆಯಲ್ಲಿ ಆಸಕ್ತನಾದವ. ಸದಾ ಕ್ರೀಡಾರತ ನ ದೇವಶೇಷ ಸ್ವಭಾವೋಯಂ ಕ್ರೀಡಾರ್ಥಂ ಇತಿ ಜಾಬ್ರೆ ದೇವಶೇಷ ಸ್ವಭಾವೋಯಂ ಆಪ್ತಕಾಮಸ್ಯ ಕಾಸ್ಪೃಹ. ನಾನು ಸದಾ ಲೋಕವತ್ತು ಲೀಲಾಕೈವಂ, ಸೃಷ್ಟಿ ಎನ್ನುವುದು ನನ್ನದೊಂದು ಕ್ರೀಡೆ. ಸದಾ ಸೃಷ್ಟಿ ಸ್ಥಿತಿ ಸಂಹಾರಗಳ ಕ್ರೀಡೆಯಲ್ಲಿ ನಿರತನಾದ ನಾನೇ ದ್ಯೂತ ಶಬ್ದ ವಾಚ್ಯ. ನಾನೇ ನೀವು ಆಡುವ ಜೂಜನ್ನಲ್ಲಿ ಪ್ರೇರಕನಾಗಿ ನಿಂತು ಜೂಜಾಡಿಸು. ಅದರಲ್ಲಿಯೂ ಆ ಮೋಸಗಾರಿಕೆಯ ತಂತ್ರದಲ್ಲಿ ಕಪಟ ವಿದ್ಯೆಯಲ್ಲೇ ಪ್ರಚಂಡ ವಿದ್ಯೆಯಾಗಿ ದ್ಯೂತದಲ್ಲಿ ನನ್ನದೇ ಸನ್ನಿಧಾನಪ್ಪ, ಎಲ್ಲದರಲ್ಲೂ ನನ್ನದೇ ಸನ್ನಿಧಾನ. ದ್ಯೂತಂ ಛಲಯತಾಮಸ್ಮಿ. ಆಮೇಲೆ ಅಲ್ಲಿಗೆ ಮುಗಿಲಿಲ್ಲ. ತೇಜಸ್ವಿನಾಮಹಂ. ಆ ಜೂಜು ಅದು ತೇಜಸ್ಸು, ವೈಯಕ್ತಿಕವಾದ ತಾಕತ್ತು ಇಲ್ಲದೇ ಇದ್ದವರು ಮಾಡುವ ಕಪಟ ವಿದ್ಯೆ. ಅದನ್ನು ಎದುರಿಸುವಂಥ ನಿಜವಾದ ತಾಕತ್ತು ಉಳ್ಳವರು, ಆತ್ಮಬಲ ಉಳ್ಳವರು, ಅವರಲ್ಲಿ ಇರತಕ್ಕಂಥ ತೇಜಸ್ಸು ಉಂಟಲ್ಲ, ಅಂದರೆ ಶತ್ರುಗಳನ್ನು ಮಣಿಸ್ತಕ್ಕಂಥ ಅದಟು, ಅದು ನಿಮ್ಮಲ್ಲಿ ಪಾಂಡವರಲ್ಲಿ ಸಂಖ್ಯೆಯಲ್ಲಿ ಕಮ್ಮಿ ಇದ್ದೀರಿ, ಆದರೂ ನಿಮಗೆ ಆ ತೇಜಸ್ಸನ್ನು, ಶತ್ರುಗಳನ್ನು ಮಣಿಸ್ತಕ್ಕಂಥ ಆತ್ಮಬಲವನ್ನು ಕೊಟ್ಟಿದ್ದೇನೆ. ತೇಜಸ್ಸಾಗಿ ನಿಮ್ಮಲ್ಲಿ ಕೂತಿದ್ದೇನೆ. ದ್ಯೂತವಾಗಿ ಶಕುನಿಯಲ್ಲಿ ಕೂತೆ, ತೇಜಸ್ಸಾಗಿ ನಿಮ್ಮಲ್ಲಿ ಕೂತಿದ್ದೇನೆ ನಾನು. ಆದ್ದರಿಂದ ಹೆದರಬೇಡ. ಜಯೋಸ್ಮಿ ವ್ಯವಸಾಯೋಸ್ಮಿ ಸತ್ವಂ ಸತ್ವತಾಮಹಂ. ಜಯೋಸ್ಮಿ, ನಾನು ಜಯ. ನಾನು ನಿನ್ನ ಜೊತೆಗೆ ನಿಂತಿದ್ದೇನೆ, ನಿನಗೆ ಜಯ ಆಗೋಲ್ಲೇನು? ಸೋಲ್ತೀಯರು ಇದು ಸಲಿ. ಜಯೋಸ್ಮಿ, ಜಗತ್ತಿನ ಎಲ್ಲ ವಿಜಯಗಳ ಪ್ರೇರಕ ಶಕ್ತಿ ನಾನು, ಜಯಶಬ್ದವಾಚ್ಯನಾಗಿ. ಯಾಕೆಂದರೆ ಅವನು ಯಾವಾಗಲೂ ಜಯತಿ, ಸರ್ವೋತ್ಕೃಷ್ಟೋ ವರ್ತತೆ. ಜೈಹಿ ಜಯಾಭಿಭವಯೋ ಆದ್ಯೇರ್ಥೇ ಅಸು ಅಕರ್ಮಕಃ ಉತ್ಕರ್ಷ ಪ್ರಾಪ್ತಿರಾದ್ಯೋರ್ಥ ದ್ವಿತೀಯರ್ಥೇ ಸಕರ್ಮಕ. ದೈವಂ ಅಂತ ಒಂದು ವ್ಯಾಕರಣ ಇದೆ, ಅದರ ಶ್ಲೋಕ ಇದೆ. ದೈವಂ ಅಂತ ಗ್ರಂಥದ ಹೆಸರೇ ಇತಿ ದೈವವಚನಂ ಅಂತ. ದೈವದ ವಾಣಿ ಅಂದರೆ ಏನು ಭೂತದ ಪಾತ್ರಿ ಹೇಳಿದ್ದು ಅಂತಲ್ಲ. ದೈವದ ವಾಣಿ ಅಂದರೆ ದೈವ ಅಂತ ಅನ್ನೋದು ಒಂದು ವ್ಯಾಕರಣ ಗ್ರಂಥ. ಅದಕ್ಕೆ ವ್ಯಾಖ್ಯಾನ ಬರೆದಿದ್ದಾನೊಬ್ಬ ಲೀಲಾಶಕ. ಅದಕ್ಕೆ ಪುರುಷಕಾರ ಅಂತ ಹೆಸರು. 2 ಗ್ರಂಥ, ದೈವ ಮತ್ತು ಪುರುಷಕಾರ ಅಂತ. ಬಹಳ ಸುಂದರವಾದಂಥ ಒಂದು ವ್ಯಾಕರಣ, ಅದು ಬಹಳ ಒಳ್ಳೆಯ ಗ್ರಂಥ. ಅವನು ಹೇಳ್ತಾನೆ ಜಯ, ಭಗವಂತ ಜಯತಿ. ಜಯತಿ ಅಂದರೆ ಅವನು ಜಯ, ಜಯೋಸ್ಮಿ, ಎಲ್ಲರಿಗಿಂತ ಎತ್ತರದಲ್ಲಿರುವವ ಅಂತ ಅರ್ಥ. ಜಯ ಅಂದರೆ ಗೆಲ್ಲುವವನು ಅಂತ ಒಂದು ಅರ್ಥ. ಭಗವಂತ ಅಷ್ಟೇ ಅಲ್ಲ, ಎಲ್ಲರಿಗಿಂತ ಎತ್ತರದಲ್ಲಿರುವವನು, ಗೆಲ್ಲುವವನು, ಗೆಲ್ಲಿಸುವವನು. ನಾನು ಗೆಲ್ಲಿಸುವವನಾಗಿ, ಎಲ್ಲವನ್ನು ಗೆಲ್ಲುವವನಾಗಿ, ಎಲ್ಲಕ್ಕಿಂತ ದೊಡ್ಡ ಶಕ್ತಿಯಾಗಿ ನಿಮ್ಮ ಜೊತೆಗಿದ್ದೇನಯ್ಯ, ಯಾಕೆ ಹೆದರ್ತಿ? ಜಯೋಸ್ಮಿ ಅಲ್ಲ. ಹೌದು, ನಾವು ಪ್ರಯತ್ನ ಪಟ್ಟು ಹೋರಾಡಿದ ತಾನೆ ಜಯ. ಜಯ ಆಗತ್ತೆ ಅಂತ ಸುಮ್ಮನೆ ಕೂತ್ರೆ ಜಯ ಆಗತ್ತಾ? ಭಗವಂತನ ಅನುಗ್ರಹ ಇದ್ದರೆ ಜಯ ಆಗಲಿ ಅಂತ ಕೂತ್ಬಿಟ್ರೆ ಜಯ ಆಗತ್ತಾ? ಅದನ್ನು ವ್ಯವಸಾಯೋಸ್ಮಿ. ಅದಕ್ಕೆ ಬೇಕಾದ ವ್ಯವಸಾಯ, ತೊಡಗುವಿಕೆ, ಆ ಕಾರ್ಯದಲ್ಲಿ ಉತ್ಸಾಹದಿಂದ ತೊಡಗುವಿಕೆ ಉಂಟಲ್ಲ, ಅದನ್ನು ಮಾಡಿಸುವ ಶಕ್ತಿ ನಾನೇ. ಅದನ್ನು ಮಾಡಿಸ್ತೀನಿ ನಾನು. ನೀನು ಸುಮ್ಮನೆ ಕೂಡಲಿ ಬಿಡೋಲ್ಲ, ನಿನ್ನನ್ನು ತೊಡಗಿಸ್ತೇನೆ ನಾನು, ತೊಡಗಿಸಿ ನಿನ್ನ ಗೆಲ್ಲಿಸ್ತೇನೆ ನಾನು. ಜಯೋಸ್ಮಿ ವ್ಯವಸಾಯೋಸ್ಮಿ. ಸತ್ವಂ, ತೇಜಸ್ಸು ಅಂತಂದರೆ ಆತ್ಮಬಲ. ಸತ್ವಂ ಅಂದರೆ ದೇಹಬಲ. ಸತ್ವಂ ಸತ್ವವತಾಮಹಂ. ಅಂಥ ದೇಹಬಲ ಯಾರಲ್ಲಿದೆ? ಮೂಲಭೂತವಾಗಿ ಅಪಾರವಾದ ಆ ಯುದ್ಧರಂಗದಲ್ಲಿ ಇದ್ದವರಲ್ಲೇ ಕೃಷ್ಣನನ್ನೊಬ್ಬನನ್ನು ಬಿಟ್ಟರೆ ಅನ್ಯಾದೃಶವಾದ ಸತ್ವ ದೇಹಬಲ ಇದ್ದದ್ದು ಭೀಮಸೇನಿಗೊಬ್ಬನಿಗೆ. ಅದು ಸತ್ವವತಾಂ. ಇನ್ನೂ ಅನೇಕ ಮಂದಿ ಈ ಕಾಲದ ಶ್ರೇಷ್ಠ ವೀರರೆಲ್ಲ ಸೇರಿದ್ದಾರೆ ಈ 11 ಅಕ್ಷೋಹಿಣಿ ಮತ್ತು 7 ಅಕ್ಷೋಹಿಣಿಯಲ್ಲಿ. ಆ ಕಡೆ ಈ ಕಡೆ ಎಲ್ಲ ಅವರ ಕಾಲದ, ಯಾಕಂದರೆ ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯರು, ಜಯದ್ರಥ, ಭಗದತ್ತ, ಯಾರ್ಯಾರು ಆ ಕಾಲದ ಮಹಾಮಹಾರಾಜರೆಲ್ಲ ಬಂದಿದ್ದಾರ. ಆ ಕಾಲದಲ್ಲಿ ಕರ್ಣ, ಶಲ್ಯ ಅಂದರೆ ಸಾಮಾನ್ಯ ಅಲ್ಲ ಅವನು. ಭೀಮಸ್ಯ ಬಲಭದ್ರಸ್ಯ ಮಧುರಾಜಸ್ಯ ಯುಜವಾನ್. ಚತುರ್ಥ ಕೀಚಕಸ್ತೇಷಾಂ ಪಂಚಮಂ ನಾನು ಶುಶ್ರೂಮಃ. ನೋಡಿ, ನಾನು ಶುಶ್ರೂಮಃ, ನಿಜವಾಗಿ ಶುಶ್ರೂಮಃ ಅಂತ ಆಗೋದಿಲ್ಲ. ನಾನು ಅದು ಬೆಳಗ್ಗೆ ಶುಶ್ರೂಮ ಅಂತ ಬೇರೆ ಭಾಷೆ ನಾನು ಶುಶ್ರೂಮಃ ಅಂತಿದೆ. ಅದು ಶುಶ್ರೂಮ ಅನ್ನೋದು ಲಿಟು, ಶುಶ್ರೂಮಃ ಅನ್ನೋದು ಲಟು. ಅದಕ್ಕೆ ನಾನು ಶುಶ್ರೂಮಃ ಅಂದರೆ ನಾನು ಅದಕ್ಕೊಂದು ಹೊಸ ಹೆಸರು ಕೊಟ್ಟಿದ್ದೆ, ಬೆಳಗಾತ ಹೇಳಿದೆ ಲಲಿಟ್ ಅಂತ. ಅದು ಲಟು ಅಲ್ಲ, ಲಿಟು ಅಲ್ಲ, ಲಲಿಟ್ ಅದು. ನಾನು ಶುಶ್ರೂಮಃ. ಇದು ಪುರಾಣದಲ್ಲಿ, ಭಾರತದಲ್ಲಿ ವಿಕಾಸ ಪ್ರಯೋಗ ಇದೆ. ಆಚಾರ್ಯರು ಪ್ರಯೋಗ ಮಾಡಿದ್ದಾರೆ. 4 ಜನ ಮಹಾವೀರರು ಗದಾಯುದ್ಧದಲ್ಲಿ, ಒಬ್ಬ ದುರ್ಯೋಧನನೇ ಅದರಲ್ಲಿ. ಆದರೆ ಮೊದಲನೇ 3ರಲ್ಲಿ ಒಬ್ಬ ಬಲರಾಮ, ಅವನು ಈ ಯುದ್ಧಕ್ಕೆ ಬರಲೇ ಇಲ್ಲ. ಈ ರಗಳೆಲ್ಲ ಇರೋಲ್ಲಪ್ಪ ಅಂತ ಅವನು ಯಾತ್ರೆ ಹೊರಟು ಹೋದ. ಆಮೇಲೆ ಮತ್ತೆ ಭೀಮ ಇಲ್ಲೇ ಇದ್ದಾನೆ. ಬಲರಾಮ ಇಲ್ಲ, ಕೀಚಕ ಸತ್ತ. ಅವರಿಬ್ಬರು ಬಿಟ್ಟರೆ ಉಳಿದ 2 ಮಹಾವೀರರು ಒಂದು ಗದಾಯುದ್ಧದಲ್ಲಿ ಆ ಕಾಲದಲ್ಲಿ ಭೀಮ ಮತ್ತು ಶಲ್ಯ, ಅವರಿಬ್ಬರು ಇದ್ದಾರೆ ಇಲ್ಲಿ.
ಹಾಗೆ ಸತ್ವಂ ಸತ್ವವತಾಂ, ಈ ಕಾಲದ ಎಲ್ಲ ಸತ್ವವಂತರು ಶಕ್ತಿಶಾಲಿಗಳು ಅಂತ ಏನಿದ್ದಾರೆ ಅವರೆಲ್ಲರ ಒಳಗೆ ಸತ್ವಸ್ವರೂಪನಾಗಿ ಬಲಸ್ವರೂಪನಾಗಿ ಬಲ ನಿಯಾಮಕನಾಗಿ ನಾನು ಕೂತಿದ್ದೇನೆ. ಅದರಿಂದ ಇದು ಬಲಿಷ್ಠರ ಹೋರಾಟ ಆಗುತ್ತೆ. ಆದರೆ ಯಾರು ತೇಜಸ್ವಿಗಳೋ ಅವರ ತೇಜಸ್ಸು ಅಭಿವ್ಯಕ್ತ ಆಗುತ್ತೆ. ಜಯೋಸ್ಮಿ, ಅವರಿಂದ ಯುದ್ಧ ಮಾಡಿಸ್ತೇನೆ, ಜಯೋಸ್ಮಿ, ಜಯ ಕೊಡಿಸ್ತೇನೆ ನಾನು. ಜಯೋಸ್ಮಿ ವ್ಯವಸಾಯೋಸ್ಮಿ. ಯಾಕೆ ಗೊತ್ತಾ? ಏನು ತಿಳ್ಕೊಂಡಿಯೋ ಕೃಷ್ಣ ಅಂತ ಏನು ತಿಳ್ಕೊಂಡು? ವೃಷ್ಣೀನಾಂ ವಾಸುದೇವೋಹಂ. ವೃಷ್ಣಿ ವಂಶ, ಯದುವಂಶದಲ್ಲೇ ಅತ್ಯಂತ ಶ್ರೇಷ್ಠ ವಿಭೂತಿ ಅಂದರೆ ಯಾರು ಗೊತ್ತಾ? ನಾನೇ. ವಸುದೇವ ಪುತ್ರನಾಗಿ ಅವತರಿಸಿದ ನಾನೇ ವಾಸುದೇವ. ವಾಸುದೇವ ಅಂದರೆ ಸರ್ವತ್ರ ವಸತಿ, ವಾಸಯತಿ. ತಾನು ಎಲ್ಲ ಕಡೆಯೂ ಇದ್ದು ಕೂಡ ಕಾಣಿಸಿಕೊಳ್ಳದವನು ವಾಸು ಅಂದರೆ. ಹೊಸ ಆಚ್ಛಾದನೆ. ತಾನು ಎಲ್ಲ ಕಡೆ ಇದ್ದಾನೆ, ಅದು ಮುಚ್ಚಿಕೊಂಡಿದ್ದಾನೆ, ಕಾಣಿಸುವುದಿಲ್ಲ. ಕೊನೆಗೆ ನಾವು ಸಾಧನೆಯಿಂದ ಅವನನ್ನು ಸಾಕ್ಷಾತ್ಕರಿಸಿಕೊಂಡ ಮೇಲೆ ಆತ್ಮಾನಂ ದೇವಯೇತಿ, ಪ್ರಕಾಶಗೊಳಿಸ್ತಾನೆ, ಕಾಣಿಸಿಕೊಳ್ತಾನೆ. ಮೊದಲು ತನ್ನನ್ನು ಮುಚ್ಚಿಟ್ಟು ಎಲ್ಲ ಕಡೆ ಇದ್ದೂ ಕಾಣಿಸದೆ ಕೊನೆಗೊಮ್ಮೆ ಅಪರೋಕ್ಷ ಜ್ಞಾನವನ್ನು ಕರುಣಿಸಿ ಯಾರ ಮೇಲೆ ಒಲಿದನೋ ಅವನ ಮುಂದೆ ತಾನು ಪ್ರತ್ಯಕ್ಷನಾಗುವವ, ಬಿಚ್ಚಿಕೊಳ್ಳುವವ ಮತ್ತು ಮೋಕ್ಷದಲ್ಲಿ ನಿರಂತರ ಭಕ್ತರಿಗೆ ಕಾಣಿಸಿಕೊಳ್ಳುವವ ವಾಸುದೇವ. ಇಲ್ಲಿ ವಸುದೇವನ ಮಗ ಅನ್ನುವ ನೆಪ ಇದೊಂದು ಲೌಕಿಕ ಕಾರಣ. ಯಾಕೆಂದರೆ ಅದಕ್ಕಿಂತ ಮೊದಲು ಅವನಿಗೆ ವಾಸುದೇವ ಸಂಕೃಷ್ಣ ಪ್ರದ್ಯುಮ್ನ ಅನ್ನೋದು ಹೆಸರು ಇದ್ದೇ ಇತ್ತು. ವಾಸುದೇವ ವೃಷ್ಣೀನಾಂ ವಾಸುದೇವೋಂ. ಇಲ್ಲಿ ಬಂತು ನೋಡಿ, ಇದು ನಿಜವಾದಂಥ ವಿಭೂತಿ. ಇದು ಆವೇಶ ಅಲ್ಲ, ಸಾಕ್ಷಾತ್ ವಿಭೂತಿ. ನಾನು ಹೇಳಿದೆ ಸಾಕ್ಷಾತ್ ವಿಭೂತಿ, ಆವೇಶ ವಿಭೂತಿ. ಆವೇಶದ ವಿಭೂತಿಯಲ್ಲಿ ಇಡೀ ಸಮುದಾಯದ ಶ್ರೇಷ್ಠ್ಯ, ಏಕದೇಶ ಶ್ರೇಷ್ಠ್ಯ ಮತ್ತು ಅದರ ಒಡೆತನ, ಈ ಮೂರು ಥರದ ಆವೇಶ ವಿಭೂತಿಯಲ್ಲಿ ಇದು. ಇದೀಗ ಸ್ವರೂಪ ವಿಭೂತಿ. ವೃಷ್ಣೀನಾಂ ವಾಸುದೇವೋಹಂ. ಅದೇ ವ್ಯತ್ಯಾಸ ನೋಡಿ. ವೃಷ್ಣಿಗಳಲ್ಲಿ ವಾಸುದೇವ ಅಂದರೆ ಸರ್ವಾದಿ, ಆ ಗುಂಪಿನಲ್ಲೇ ಸರ್ವಶ್ರೇಷ್ಠ. ಹಾಗೇ ಎಲ್ಲ ಅಲ್ಲ. ಮತ್ತು ಪಾಂಡವಾನಾಂ ಧನಂಜಯ, ಪಾಂಡವರಲ್ಲಿ ನೀನು ಅಂದ. ಯಾಕೆಂದರೆ ಇದ್ರೆ ಬೇಜಾರಾಗೋದಿಲ್ವಾ? ಅವನು ಹತ್ರ ಕೂತಿದ್ದಾನೆ, ರಥದಲ್ಲಿ ಕೂಡಿಸ್ಕೊಂಡು ಬಂದಾನೆ, ನೀನಲ್ಲ ಅವನು ಅಂತ ಹೇಳಿಬಿಟ್ಟು ಇವನು ಮುಖ ಇಷ್ಟು ಸಣ್ಣದಾಗುತ್ತೆ. ಅದಕ್ಕೆ ನೀನೇ ಪಾಂಡವರು, ನೀನೇ ಹತ್ರ ಕೂತವನಿಗೆ ಬೇಜಾರಾಗಬಾರ್ದು ನೋಡಿ. ನಿಜವಾಗಿ ಭೀಮ ಅಂತ ಹೇಳಿಬಿಟ್ರೆ, ನಿನ್ನ ನನ್ನ ರಥದಲ್ಲಿ ಕೂತಿದ್ದು, ನಾನು ಇಲ್ಲಿ ಕೂತದ್ದು ಯಾಕೆ ಗೊತ್ತುಂಟ? ನಿನಗೆ ಸ್ವಂತ ತಾಕತ್ತಿಲ್ಲ, ಅದಕ್ಕೆ ಕೂತದ್ದು. ಅವನು ಸ್ವಂತ ತಾಕತ್ತಿರುವವ, ಅವನು ಅದೇ ಗಂಡು ಅಂತ ಹೇಳಿಬಿಟ್ರೆ ಇವನು ಗತಿಯೇನು? ಕೃಷ್ಣನಿಗೂ ಕನ್ಸಿಡ್ರೇಷನ್ ಇದೆ, ಯಾರಿಗೂ ಮನಸ್ಸು ನೋಯಿಸಬಾರ್ದು ಅಂತ. ಪಾಂಡವರಲ್ಲಿ ನೀನೇಪ್ಪ, ಯಾಕೆಂದರೆ ನಿನ್ನಲ್ಲಿ ವಿಶೇಷ ಆವೇಶ. ನಿನ್ನ ರಥದಲ್ಲಿ ನಾನೇ ಬಂದು ಕೂತು ನಿನ್ನೊಳಗೆ ಪುನಃ ಕೂತು ನಿನ್ನನ್ನು ಗೆಲ್ಲಿಸ್ತಾ ಇದ್ದೇನೆ. ಇನ್ನೇನಾಗಬೇಕು ಹೇಳಿ? ಭೀಮನಿಗೆ ಅಷ್ಟು ಸವಲತ್ತು ಕೊಟ್ಟಿಲ್ಲ, ಯಾಕೆಂದರೆ ಸ್ವಂತ ಸಾಮರ್ಥ್ಯ ಇದೆ, ಹೋರಾಡಕ್ಕೆ ಹೋದ್ಬಿಟ್ಟೆ. ನಿನಗೆ ಇಲ್ಲ, ನಾನು ನಿನ್ನ ಒಳಗೆ ಕೂತು ನಿನ್ನ ರಥದಲ್ಲಿ ಕೂತು ಸರ್ವ ವಿಧದಿಂದ ನಿನ್ನ ಜೊತೆಗೆ ನಿಂತೆ, ಅದರಿಂದ ನೀನು ವಿಶೇಷ ವಿಭೂತಿ. ಇದು ಏಕದೇಶ ವಿಭೂತಿ. ಈ ತಮಾಷೆ ನೋಡಿ, ಒಂದು ಪೂರ್ಣ ವಿಭೂತಿ, ಒಂದು ಏಕದೇಶ ವಿಭೂತಿ. ಅದೇ ರೀತಿ ಅದು ಅರ್ಥ ನಮಗೆ ಆಗಬೇಕು ಅನ್ನೋದಕ್ಕೋಸ್ಕರ ಉತ್ತರಾರ್ಧದಲ್ಲಿ ಹಾಗೆ ಹೇಳ್ತಾನೆ, ಮುನೀನಾಮಪ್ಯಹಂ ವ್ಯಾಸಃ ಕವೀನಾಂ ಉಶನಾ ಕವಿಹಿ ಅಂತ. ಋಷಿಗಳಲ್ಲಿ ವೇದವ್ಯಾಸ ಪೂರ್ಣ ವಿಭೂತಿ, ಭಗವಂತರ ಅವತಾರ ವೇದ. ಮುನಿಗಳಲ್ಲಿ ಪೂರ್ಣ ವಿಭೂತಿ, ಕವಿಗಳಲ್ಲಿ ಶುಕ್ರಾಚಾರ್ಯ. ಅವು ಯಾವ ಕವಿ, ಯಾವ ಕವನ ಸಂಕಲನವೇ ಪ್ರಿಂಟ್ ಆಗಿಲ್ಲ ಅವರು. ಒಬ್ಬ ಸಾಮಾನ್ಯ ಕವಿ, ಅವನಿಗಿಂತ ದೊಡ್ಡ ಕವಿಗಳು ಬೇಕಾದ್ರೆ ಆದಿಕವಿ ಚತುರ್ಮುಖ ಇದ್ದಾನೆ, ಬೃಹಸ್ಪತ್ಯಾಚಾರ್ಯರಿದ್ದಾರೆ, ಬೇಕಾದಷ್ಟು ಜ್ಞಾನಿಗಳಿದ್ದಾರೆ. ಕವೀನಾಂ ಜ್ಞಾನಿಗಳಲ್ಲಿ ಶುಕ್ರಾಚಾರ್ಯ. ಯಾಕೆಂದರೆ ಅವರನ್ನು ಯಾಕೆ ಹೇಳಿದ್ದು ಅಂದರೆ, ಇದು ದೃಷ್ಟಾಂತ. ನಿನ್ನನ್ನು ಪಾಂಡವರು ಹೇಗೆ ಹೇಳಿದ್ದು ಹಾಗೆ ಅಂತ. ಅಲ್ಲಿ ಮೇಲಿಂದ ಕೃಷ್ಣ ನೀನು, ಪಾಂಡವರಲ್ಲಿ ನೀನು, ಈ ಋಷಿಗಳಲ್ಲಿ ನಾನು. ಹೇಗೆ ಅಂದರೆ ಋಷಿಗಳಲ್ಲಿ ವೇದವ್ಯಾಸರು, ಕವಿಗಳಲ್ಲಿ ಉಶನ ಇದ್ದ ಹಾಗೆ ಅಂತ ತಿಳ್ಕೊಂಡು, ಕವಿಗಳ ಉಶನ ಮತ್ತು ನೀನು ಒಂದು ಗ್ರೂಪು, ವೇದವ್ಯಾಸರು ಮತ್ತು ನಾನು ಒಂದು ಗ್ರೂಪು. ನಮ್ಮದು ಪೂರ್ಣ, ನಿಮ್ಮದು ಅಪೂರ್ಣ ಸಾಮ್ಯ. ಅಂದರೆ ಯಾಕೆ ಹೇಳಿದೆ ಅಂದರೆ, ಶುಕ್ರಾಚಾರ್ಯರು ನಿಜವಾಗಿ ಅಧಪಾತ ಹೊಂದಬೇಕಾಗಿತ್ತಲ್ವ. ಅವರು ಮಾಡಿದ ಕೆಲಸ ಎಂಥದ್ದು? ಜ್ಞಾನಿಯಾಗಿ, ಅಪರೋಕ್ಷ ಜ್ಞಾನಿಯಾಗಿ ಅವರು ತಮ್ಮ ಎಲ್ಲ ವಿದ್ವತ್ತೆಯನ್ನು ಧಾರೆ ಎರೆದದ್ದು ಅಸುರರ ಉದ್ಧಾರಕ್ಕೆ, ದೈತ್ಯರ ಉದ್ಧಾರಕ್ಕೆ. ದೈತ್ಯ ಗುರು ಅಸುರರ ಉದ್ಧಾರಕ್ಕೋಸ್ಕರ ತನ್ನ ವಿದ್ವತ್ತೆಯನ್ನು ದಾರಿ ಎರೆದರೂ ಕೂಡ ಆತ ಗ್ರಹಗಳಲ್ಲಿ ಒಬ್ಬನಾಗಿ, ನನ್ನ ಭಕ್ತರಲ್ಲಿ ಒಬ್ಬನಾಗಿ ಎತ್ತರಕ್ಕೇರಿದನಲ್ಲ. ಅದ ಕಾರಣ ನನ್ನ ವಿಶೇಷ ಸನ್ನಿಧಾನ. ಕವೀನಾಂ ಉಶನಾ ಶುಕ್ರಾಚಾರ್ಯ. ವಾಸುದೇವ ಆಯಿತು. ಧನಂಜಯ ಅಂದರೆ ಅರ್ಜುನನ ಹೆಸರು. ಯಾಕೆಂದರೆ ಬೇಕಾದಷ್ಟು ಯುದ್ಧದಲ್ಲಿ ಸಂಪತ್ತನ್ನು ಗೆದ್ದು ತಂದವ ಅಂತ ಅವನಿಗೆ ಧನಂಜಯ ಅಂತ ಹೇಳ್ತಿದ್ರು. ಭಗವಂತ ಧನಂಜಯ. ಧನ ಅಂದರೆ ನಿಜವಾದ ಧನ ಅಂತಂದರೆ ಜ್ಞಾನ ಅಥವಾ ಮೋಕ್ಷ. ಅಗ್ನೇನ ಸ್ವಥಾರಾಯೇ
ಸಂಪತ್ತು, ಸಂಪತ್ತಿಗೋಸ್ಕರ, ದುಡ್ಡಿಗೋಸ್ಕರ ನಮ್ಮನ್ನು ಒಳ್ಳೆಯ ದಾರಿಯಲ್ಲಿ ಕರ್ಕೊಂಡು ಹೋಗು ಅಂತ ಹೇಳುತ್ತೆ ಆ ಮಂತ್ರ. ಅಲ್ಲಿ ರಾಯೇ ಸಂಪತ್ತಿಗೋಸ್ಕರ, ಧನಕ್ಕೋಸ್ಕರ. ಎಂಥದ್ದು? ನಯ ಮೋಕ್ಷಾಖ್ಯ ವಿತ್ತಾಯ, ಮೋಕ್ಷರೂಪವಾದ ಸಂಪತ್ತು ಅಂತ ಅರ್ಥ ಬರೆದರು. ಅದರಿಂದ ಧನ ಅಂತಂದರೆ ಒಂದು ಭಗವಂತನ ಆರಾಧನಂ ಧನಂ ಮತ್ತು ಭಗವಂತನ ಅರಿವು ಧನ, ಅದರಿಂದ ಪಡೆಯುವ ಮೋಕ್ಷ ಅನ್ನೋದು ಶಾಶ್ವತವಾದ ಧನ. ಅದನ್ನು ನಮಗೆ ಕೊಡುವವನು ಭಗವಂತ, ಆದ್ದರಿಂದ ಅವನು ಧನಂಜಯ. ಧನಂ ಜಯತಿ ಅನೇನ ಅಥವಾ ಜಾಯೇತಿ, ಅದನ್ನು ಧನಂಜಯ. ವ್ಯಾಸ ವಿಶಿಷ್ಟ ಆಸ, ವಿ ಆ ಸಹ ಇತಿ ವ್ಯಾಸ ಅಂತ. ನಾನು ವೇದಗಳನ್ನು ವಿಭಾಗ, ವ್ಯಾಸ ಮಾಡೋದು, ವ್ಯಸ್ಯತಿ ಅಂದರೆ ವಿಭಾಗ ಮಾಡೋದು, ಸಮಾಸ ಅಂದರೆ ಒಟ್ಟು ಮಾಡೋದು, ವ್ಯಾಸ ಅಂದರೆ ಬೇರ್ಪಡಿಸೋದು. ವೇದಗಳನ್ನು ವಿಂಗಡಣೆ ಮಾಡಿದ್ದರಿಂದ ಅವರಿಗೆ ವೇದ ವ್ಯಾಸರು ಅಂತ ಹೆಸರು ಬಂತು. ಅದು ಒಂದು ಲೌಕಿಕವಾಗಿ ಮಾತ್ರ ಅರ್ಥ. ನಿಜವಾಗಿ ಅವರು ಅಂದರೆ ವಿಶಿಷ್ಟವಾಗಿ, ಎಲ್ಲರಿಗಿಂತಲೂ ವಿಶಿಷ್ಟವಾದ ವ್ಯಕ್ತಿತ್ವದಿಂದ ಆ ಎಲ್ಲೆಡೆ ತುಂಬಿರುವ ಸಹ ಸಾರಭೂತವಾದ ವಸ್ತು ಅದು. ಆದ್ದರಿಂದ ಆ ಸಹ ವ್ಯಾಸ, ವಿಶಿಷ್ಟ ಆಸ ಇತಿ ವ್ಯಾಸ. ಉಶನ, ಶುಕ್ರಾಚಾರ್ಯಗೆ ವಿಶನ ಅಂತ ಹೆಸರು. ಉಶನ ಅಂತ ಹೆಸರು ಭಗವಂತನಿಗೆ. ಯಾಕೆಂದರೆ ವಶಕಾಂತವು ಅಂತ ಧಾತು. ವಷ್ಟಿ, ವಷ್ಟಿ ವಷ್ಟಃ ಉಶಂತಿ, ವಷ್ಟಿ ಅಂತ. ವಷ್ಟಿ ಅಂದರೆ ಇಚ್ಛಿಸುತ್ತಾನೆ ಅಂತ. ವಷ್ಟಿ ಭಾಗುರಿರಲ್ಲೋಪಂ ಅವಾಪ್ಯೋರುಪಸರ್ಗಯೋ. ವಷ್ಟಿ ಅಂದರೆ ಇಚ್ಛಿಸುತ್ತಾನೆ. ವಷ್ಟೀತಿ ಉಶನ, ಉಶನಾಹ ಅಂತ ರೂಪವೂ ಇದೆ. ಉಶನ ವಷ್ಟಿ ಅಂದರೆ ಇಚ್ಛಾರೂಪ. ಭಗವಂತನ ಇಚ್ಛಾ ಮಾತ್ರ ಪ್ರಭು, ಇಡೀ ಜಗತ್ತಿನ ಸೃಷ್ಟಿ ಅವನ ಇಚ್ಛೆಯಿಂದ ಆಗುವುದು. ಆದ್ದರಿಂದ ಅವನು ಉಶನ. ಹೀಗೆ ಉಶನ ಭಾರ್ಗವ ಕವಿ. ಹೀಗೆ ಅಲ್ಲಿ ಬಂದಿರತಕ್ಕಂಥ ಯುದ್ಧಕ್ಕೆ ಸಂಬಂಧಪಟ್ಟಂಥ ಎಲ್ಲ ಆದಮೇಲೆ ಎಲ್ಲ ವಿಷಯವನ್ನು ಹೇಳ್ತಾ ದಂಡೋ ದಮಯತಾಮಸ್ಮಿ. ಈಗ ಮುಂದೆ ಆಗುವಂಥದ್ದು ಏನು ಗೊತ್ತುಂಟ? ದುಷ್ಟರ ದಮನ, ದಂಡ ಪ್ರಯೋಗ. ಯುದ್ಧ ಅಂದರೆ ದಂಡ. ಯುದ್ಧ ಯಾವ ಕಾಲದಲ್ಲೂ ದಂಡವೇ ಅದು. ಅದಕ್ಕೆ ಹೆಸರು ದಂಡ ಅಂತ. ದಂಡ ಅಂದರೆ ದಂಡ ಪ್ರಯೋಗ, ಪನಿಷ್ಮೆಂಟ್ ಅಂತ ಅರ್ಥ. ದಂಡನ ಯುದ್ಧ ಅದು ಮುಂದೆ ಏನಾಗತ್ತೆ ಅದು ನಾನೇ ಅದರೊಳಗೆ ಕೂತು ನಿಯಮನ ಮಾಡ್ತಾ. ದಮಯತಾಂ, ದುಷ್ಟರನ್ನು ದಮನ ಮಾಡತಕ್ಕಂಥವರಲ್ಲಿ ಇರತಕ್ಕ ದಮನ ಶಕ್ತಿ ಉಂಟಲ್ಲ, ದಂಡ ಶಿಕ್ಷಾ, ಆ ಶಕ್ತಿ ದಂಡ ಶಕ್ತಿ ಅಂತ ಹೇಳ್ತಾರೆ. ಆ ಶಕ್ತಿ ನಾನೇ ಆಗಿ ಈ ಯೋದ್ಧ ವೀರರಲ್ಲಿ ಕೂತಿದ್ದೇನೆ. ಆಮೇಲೆ ಅಷ್ಟೇ ಅಲ್ಲ, ಇಬ್ಬರಲ್ಲಿಯೂ ಉಂಟಲ್ಲ ವೀರಲ್ಲಿ, ಅಲ್ಲಿಯೂ ನೀನು ದಂಡ ಶಕ್ತಿಯಾಗಿ ಕೂತಿದ್ದಿ, ಇಲ್ಲಿಯೂ ದಂಡ ಶಕ್ತಿಯಾಗಿ ಕೂತಿದ್ದಿ. ಎರಡು ಕಡೆಯೂ ಕೂತ್ಬಿಟ್ರೆ ಎಲ್ಲೂದು ಯಾರು? ಹಾಗಿಲ್ಲ. ನೀತಿರಶ್ಮಿ ಜಿಗೀಷತಾಂ, ನಾನು ದಂಡ ಶಕ್ತಿಯಾಗಿ ಎರಡು ಕಡೆ ಇದ್ದೇನೆ, ನೀತಿಯಾಗಿ ಒಂದೇ ಕಡೆ ಇರೋದು. ಅವರು ಅನೀತಿಯಿಂದ ಯುದ್ಧ ಮಾಡ್ತಾರೆ, ನೀವು ನೀತಿಯಿಂದ ಯುದ್ಧ ಮಾಡ್ತೀರಿ. ಆದ್ದರಿಂದ ನೀತಿಯನ್ನು ನಿಮ್ಮಲ್ಲಿ ತುಂಬಿ, ನೀತಿಯ ನಿಯಾಮಕನಾಗಿ ನಿಮ್ಮೊಳಗೆ ತುಂಬಿ, ಜಿಗೀಷತಾಂ ಗೆಲ್ಲುವ ಶಕ್ತಿಯನ್ನೇ ಕೊಡ್ತೇನೆ ನಾವು. ಎಲ್ಲ ಡಿಕ್ಲೇರ್ ಮುಂದೆ ಏನಾಗುತ್ತೆ ಅಂತ ಎಲ್ಲ ಜಾತಕ ಸ್ಫುಟ ಮಾಡಿಬಿಡ್ತಾನೆ ಕೃಷ್ಣ. ಇಲ್ಲಿ ನೀತಿರಶ್ಮಿ ಜಿಗೀಷತಾಂ, ನೀತಿ ಅಂತ ನನ್ನ ಹೆಸರು. ಯಾಕೆ? ನಯತೀತಿ ನೀತಿ, ಎಲ್ಲರನ್ನೂ ನಿಯಂತ್ರಣ ಮಾಡಿ ಯಾರು ಎಲ್ಲಿಗೆ ಹೋಗಬೇಕೋ, ಯಾರಿಗೆ ಏನಾಗಬೇಕು ಅದನ್ನು ಮಾಡುವವನು ನಾನು, ಅದನ್ನು ಮಾಡ್ತೀನಿ ನಾನು. ನೀತಿರಶ್ಮಿ ಜಿಗೀಷತಾಂ. ಮೌನಂ ಚೈವಾಸ್ಮಿ ಗುಹ್ಯಾನಾಂ, ಅತ್ಯಂತ ರಹಸ್ಯವಾದ ಸಂಗತಿಗಳು, ಅತ್ಯಂತ ರಹಸ್ಯವಾಗಿ ಗೋಪ್ಯವಾಗಿಡಬೇಕಾದ ಸಂಗತಿಗಳಲ್ಲಿ ಯಾವುದು ಅಂತಂದರೆ ಮೌನ ಅಲ್ಲ. ಮೌನವನ್ನು ಗುಟ್ಟಾಗಿ ಇಡುವುದು ಹೇಗೆ ರೀ? ಗುಟ್ಟಾಗಿ ಇಡುವ ಸಂಗತಿಗಳಲ್ಲಿ ಮೌನ ಅಂತ. ಮೌನ ಅಂದರೆ ಮಾತಾಡದೇ ಇರುವುದು, ಅದು ಗುಟ್ಟಾಗಿಡುವುದು. ಅವನು ಗೊತ್ತಾಗ್ಬಿಡುತ್ತೆ, ಅವನು ಏನು ಮಾಡಿದ್ರು ಮಾತಾಡೋದಿಲ್ಲ ರೀ ಅವನು ಅಂತಾರೆ. ಅದು ಗುಟ್ಟಾಗಿಬಿಡು. ಮೌನವನ್ನು ಗುಟ್ಟಾಗಿಡುವುದು ಹೇಗೆ? ಮೌನ ಗುಟ್ಟಾಗಿಡ್ಲಿ ಬರೋದಿಲ್ಲ. ಮೌನ ಅಂದರೆ ಮಾತನಾಡದೇ ಇರುವುದಲ್ಲ. ಮೌನ ಅಂದರೆ ಮನನ, ಅಂತರಂಗದ ಚಿಂತನೆ. ಅದು ರಹಸ್ಯವಾಗಿರಲಿ. ನಿಮ್ಮ ಅಂತರಂಗದ ಚಿಂತನೆಯನ್ನು ಬೀದಿ ಪಾಲು ಮಾಡಬೇಡಿ. ಗುಹ್ಯಾನಾಂ ಮೌನಂ, ಆ ಮನನದಿಂದ ಮೌನ. ಮಾತು ಕಮ್ಮಿ ಆಗುವುದು ಯಾಕೆ? ಮಾತು ಹೆಚ್ಚಾಗುವುದು ಯಾಕೆ? ಒಳಗಿಂದ ಮನನ ಇಳಿದರೆ ಬರೇ ಮಾತು, ಇಡೀ ದಿವಸ ಮಾತು. ಮನನ ಜಾಸ್ತಿ ಆದಾಗ ಮಾತು ತನ್ನಷ್ಟಕ್ಕೆ ಕಮ್ಮಿ ಆಗುತ್ತೆ. ಯಾಕೆಂದರೆ ಚಿಂತನೆ, ಒಳಗಿಂದ ಚಿಂತನೆ ಮಾಡ್ತಾ ಹೇಗೆ ಮಾತಾಡ್ತೀರಿ ನೀವು? ಮನನ ಜಾಸ್ತಿ ಆದಾಗ ಸಹಜ ಮನನದ ಆಫ್ಟರ್ ಇಫೆಕ್ಟ್ ಇಸ್ ಮೌನ. ಸೈಲೆನ್ಸ್ ಈಸ್ ಎ ಪ್ರಾಡಕ್ಟ್ ಆಫ್ ಥಿಂಕಿಂಗ್, ಡೀಪ್ ಥಿಂಕಿಂಗ್. ಅದರಿಂದ ಮೌನ ಅಂದರೆ ಡೀಪ್ ಥಿಂಕಿಂಗ್, ಆಳವಾದ ಚಿಂತನೆ. ಅದರಿಂದ ಮೌನ ಬರಬೇಕು. ಆಳವಾದ ಚಿಂತನೆಯಿಂದ, ಆಳವಾದ ಚಿಂತನೆ ಮಾಡ್ತಾ ಮಾಡ್ತಾ ಆ ಚಿಂತನೆಯನ್ನು ಮುಳುಗಿಬಿಟ್ರೆ ಮಾತು ಬೇಡ ಆಗುತ್ತೆ ಆವಾಗ. ಆಮೇಲೆ ಅಷ್ಟೇ ಅಲ್ಲ, ಚಿಂತನೆಯಿಂದ ಹೊರಗೆ ಬಂದ ಮೇಲೆ ಕೂಡ
ಲೋಕವಾರ್ತೆ, ಈ ಜನ ಅರ್ಥಶೂನ್ಯವಾದಂಥ ಮಾತುಗಳನ್ನು ಆಡುವುದು ನೋಡುವಾಗ ಮಾತು ಬೇಡ ಅಂತ, ಇವ್ರ ಹತ್ರ ಮಾತಾಡೋದೇ ಬೇಡ ಅಂತ ಅನಿಸುತ್ತೆ. ಒಂದು ಮನನ ಮಾಡುವಾಗ ಮಾತು ಇಲ್ಲ, ಅವನು ಒಳಗಿನಿಂದ ಚಿಂತನೆಯಿಂದ ಹೊರಗೆ ಬಂದ ಮೇಲೆ ಕೂಡ ಈ ಜನ ಮಾತನಾಡುವ ರೀತಿ ನೋಡಿದರೆ ಎಷ್ಟು ಹೇಸಿಗೆ ಆಗುತ್ತೆ ಅಂದರೆ ಮಾತೇ ಬೇಡ ಅಂತ, ವ್ಯವಹಾರ ಮಾತನಾಡಬಾರ್ದು ಇವ್ರ ಹತ್ರ ಅಂತ, ಜನರ ಹತ್ರ ಮಾತೇ ಬೇಡ ಅನಿಸುತ್ತೆ ಅಂತರಂಗದ ಚಿಂತನೆಯಲ್ಲಿ ಮುಳುಗಿದವನಿಗೆ. ಆದ್ದರಿಂದ ಮೌನ ಅನ್ನೋದು ಆ ಮನನದ ಕ್ವಾಲಿಟಿ. ಅದು ಕೃಷ್ಣ ಹೇಳುವುದಲ್ಲಿ ಮನನವನ್ನು, ನಿನ್ನ ಮನನವನ್ನು ಸಂತೆಯಲ್ಲಿ ಬಿಚ್ಚಿಡಬೇಡ. ಅದು ಯಾರಿಗೂ ಗೊತ್ತಾಗಬೇಕಾದ ಅಗತ್ಯ ಇಲ್ಲ, ನಿನಗೆ ಗೊತ್ತಿದ್ದರೆ ಸರಿ ನಿನ್ನ ಮನನ ಏನು ಅಂತ. ಅದು ಗುಹ್ಯ, ಅದನ್ನು ಬಹಿರಂಗ ಮಾಡಬೇಡ. ಯಾಕೆಂದರೆ ಒಂದು ಸಂಗತಿ, ಎರಡು ಅಪಾಯ ಇದೆ ಅದರಲ್ಲಿ. ನಮ್ಮ ಮನನವನ್ನು ನಾವು ತೆರೆದಿಟ್ಟುಬಿಟ್ರೆ, ಅದನ್ನು ನಾನು ಇಷ್ಟು ಮನನ ಮಾಡಿದೆ, ಹಾಗೆ ಮಾಡಿದೆ, ಹೀಗೆ ಮಾಡಿದೆ ಅಂತ ಹೇಳ್ತಾ ಹೋಗೋದಕ್ಕೆ ಶುರು ಮಾಡಿಬಿಟ್ರೆ ಕಡೆಗೆ ಅದೇ ಒಂದು ಚಟ ಆಗಿಬಿಡುತ್ತೆ. ಮನನಕ್ಕಿಂತಲೂ ಮನನದ ಪಬ್ಲಿಸಿಟಿ ಕಡೆಗೆ ನಿನ್ನ ಅಧಪಾತ ಕಾರಣ ಆಗುತ್ತೆ. ಈಗೋ ಬಂದು ಕೂತ್ಬಿಡುತ್ತೆ, ನಾನು ಇಷ್ಟು ಮನನ ಮಾಡಿದವ ಹಾಗೆ ಹೀಗೆ ಅಂತ. ಎರಡನೇ, ನೀನು ಮನನ ಮಾಡಿದವ ಅಂತ ಗೊತ್ತಾದರೆ ಕಡೆಗೆ ಜನ ಬೆನ್ನು ಹತ್ತಾರೆ. ಬೆನ್ನು ಹತ್ತಿ ಸುಮ್ಮನೆ ಏನಾದರೂ ಒಂದು ಹಾಗೆ ಮಾಡಿಕೊಡಿ, ಹೀಗೆ ಮಾಡಿಕೊಡಿ, ಇವರು ಬಹಳ ಮನನ ಮಾಡಿದವರು, ಸರಿ ನಮಗೆ ನಮ್ಮ ಮನೇಲಿ ಯಾರಿಗೂ ಆರೋಗ್ಯ ಇಲ್ಲ, ಏನಾದರೂ ಒಂದು ಮಾಡಿ, ನಮ್ಮ ಗಂಡ ಹೆಂಡತಿ ಜಗಳ ಆಗಿದೆ, ಏನಾದರೂ ಒಂದು ಮಾಡಿ, ಇವನೆಂತ ಮಾಡೋದವನು ಮನನ ಮಾಡುವ. ಕೇಳೋರು ಬಂದು ಜ್ಞಾನಿಗಳ ಹತ್ರ ಇಂಥದ್ದೇ ನ್ಯೂಸೆನ್ಸ್, ಬೇಕಾದ್ದು ಒಂದು ವಿಷಯವೂ ಕೇಳೋದಿಲ್ಲ. ನಮಗೆ ಜಗಳ ಆಗಿದೆ, ರಾಜಿ ಆಗೋದು ಹೇಗೆ, ನೀವು ನಾ ಏನು ನೋಡ್ಬೇಕು ಅದಕ್ಕೆ, ಇಂಥದ್ದೇ ಇಲ್ಲ, ಇವನು ಬಿಸ್ನೆಸ್ನಲ್ಲಿ ಸ್ವಲ್ಪ ಲಾಸ್ ಆಗಿದೆ ರೀ, ಅದು ಏನು ಮಾಡಬೇಕು, ಅದು ನಾ ಏನು ಮಾಡಬೇಕು, ಇಂಥದ್ದಲ್ಲೇ. ಅದಕ್ಕೆ ಸುಮ್ಮನೆ ಜನರು ಬಂದು ನಿನಗೇನೋ ಮನನ ಮಾಡಿ ಒಳಗಿನಿಂದ ಬೆಳೆದ ವ್ಯಕ್ತಿ ಅಂತ ಗೊತ್ತಾದರೆ, ನಿನಗೆ ಸ್ವಲ್ಪ ಆತ್ಮಶಕ್ತಿ ಇದೆ ಅಂತ ಗೊತ್ತಾದರೆ ಕಾಟ ಕೊಡಲಿ ಶುರು ಮಾಡ್ತಾರೆ ಜನ. ಬರೇ ಸೆಲ್ಫಿಶ್ ಆಗಿ ಕಾಟ, ಅದು ಕೊಡಿ ಇದು ಕೊಡಿ. ಆದ್ದರಿಂದ ನಿನ್ನ ಒಳಗಿನ ಮನನವನ್ನು ಸಾರ್ವಜನಿಕವಾಗಿ ಬಿಚ್ಚಿಕೋಬೇಡ. ಅದರಿಂದ ನಿನಗೆ ಕಾಟ ಒಂದು, ಮತ್ತು ಎರಡನೇದು ನಿನಗೆ ಅಹಂಕಾರ ಬೆಳೆದು ನಿನ್ನ ಸಾಧನೆ ನಾಶ ಆಗುವ ಅಪಾಯ ಇದೆ. ಈ ಎರಡು ಕಾರಣಕ್ಕೋಸ್ಕರ ಮನನ ಅನ್ನೋದು ಮೌನವಾಗಿರಲಿ, ಗುಹ್ಯವಾಗಿರಲಿ, ಅತ್ಯಂತ ರಹಸ್ಯವಾಗಿರಲಿ. ಯಾಕೆಂದರೆ ಆ ಮೌನ ಶಬ್ದವಾಚ್ಯನಾದ ನನ್ನನ್ನು ಮನನ ಮಾಡು. ನಾನೇ ಮೌನ ಅಂದರೆ. ಈ ಮೌನ ಅಂದರೆ ಏನು? ಮನನದಿಂದ ಗಮ್ಯನಾದವ, ಮುನಿಗಳಿಗೆ ಗಮ್ಯನಾದವ, ಅದರಿಂದ ನಾನೇ ಮೌನ. ಮೌನಂಚೈವಾಸ್ಮಿ ಗುಹ್ಯಾನಾಂ ಜ್ಞಾನಂ ಜ್ಞಾನವತಾಂ ಅಹಂ. ಏನು ಇದ್ದರೂ ಕೊನೆಗೆ ಸಾರ ಜಗತ್ತಿನಲ್ಲಿ ನೀವು ಏನೇ ಮಾಡಿ, ಯುದ್ಧ ಮಾಡಿ, ಪೂಜೆ ಮಾಡಿ, ಯಜ್ಞ ಮಾಡಿ, ಯಾಗ ಮಾಡಿ, ದಾನ ಮಾಡಿ, ಶಾಲೆ ಕಟ್ಟಿಸಿ, ಇಷ್ಟಾಪೂರ್ತಂ ಮನ್ಯಮಾನ ವರಿಷ್ಠಂ ನಾನ್ಯಶ್ರೇಯೋ ವೇದಯಂತೆ ಪ್ರಮೂಢಾ, ಎಲ್ಲಕ್ಕೂ ಹಿಂಬದಿಯಿಂದ ಇರಬೇಕಾದ್ದು ಜ್ಞಾನ, ಸ್ಪಿರಿಚುವಲ್ ವಿಸ್ಡಮ್, ಭಗವಂತನ ಎಚ್ಚರ. ಇದು ಇಲ್ಲದೇ ಇದ್ದರೆ ಏನಿದ್ದು ಉಪಯೋಗ ಇಲ್ಲ. ಅದನ್ನು ಕನ್ಕ್ಲೂಡ್ ಮಾಡ್ತಾನೆ ಕೃಷ್ಣ, ಜ್ಞಾನವತಾಂ ಜ್ಞಾನಂ ಅಹಂ. ಎಲ್ಲ ಜ್ಞಾನಿಗಳಲ್ಲಿ ಇರತಕ್ಕಂಥ ಆ ಜ್ಞಾನ ಶಕ್ತಿ ಉಂಟಲ್ಲ, ಏನೋ ಒಂದು ವಿಚಿತ್ರವಾದ ಜ್ಞಾನ. ಏನು ಜ್ಞಾನಪ್ಪ ಅವರಲ್ಲಿ, ಎಲ್ಲಿಂದ ಬಂತು? ಅದು ಯಾರ್ದು ಅಲ್ಲ, ನಾನೇ ಜ್ಞಾನ ಶಕ್ತಿಯಾಗಿ ಅವನಲ್ಲಿ ಕೂತು ಅದನ್ನು ವಿಕಾಸಗೊಳಿಸಿದೆ ಅಷ್ಟೇ. ಜಗತ್ತಿನಲ್ಲಿ ಏನೇನು ಯಾರ್ಯಾರಲ್ಲಿ ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಅಂತ ನೀನು ತಿಳ್ಕೊಂಡಿದ್ದಿ, ಒಳ್ಳೆಯದು ಇರ್ಬೋದು ಕೆಟ್ಟದಿರ್ಬೋದು, ಕಾಟ ಕೊಡುವಂಥದ್ದು, ಉಪದ್ರ ಕೊಡುವ ಶಕ್ತಿ ಅದು ನಾನೇ ಕೊಡಬೇಕು, ಸ್ವಂತ ಯಾರಿಗೂ ಇಲ್ಲ. ಆದ್ದರಿಂದ ಒಬ್ಬೊಬ್ಬರಲ್ಲಿ ಒಂದೊಂದು ವಿಧವಾದಂಥ, ಕೆಲವರಲ್ಲಿರತಕ್ಕಂಥ ಶಕ್ತಿ ಅದು ಎಲ್ಲರೂ ಮೆಚ್ಚುವ, ಸಂತೋಷಗೊಳ್ಳುವ ಶಕ್ತಿ. ಕೆಲವರಲ್ಲಿ ಭಗವಂತ ಶಕ್ತಿ ಕೊಡ್ತಾನೆ, ಅವ್ರು ನೋಡಿದರೆ ಅವಾಯ್ಡ್ ಮಾಡುವ ಅಂತ ಕಾಣುತ್ತೆ, ಅಂಥ ಶಕ್ತಿ ಕೊಟ್ಟುಬಿಡ್ತಾನೆ. ದೂರ ಹೋಗುವ, ಅದು ಭಗವಂತನೇ ಕೊಡೋದು, ಅವ್ರ ಪ್ರಾರಬ್ಧ ಕರ್ಮ. ಯಾಕಂದರೆ ಯಾರೂ ಮೆಚ್ಚೋದಂಥ ಶಕ್ತಿ ಕೊಟ್ಟುಬಿಡ್ತಾನೆ, ಎಲ್ಲರೂ ನೋಡಿದ್ರೆ ಅಸಹ್ಯ ಪಡ್ತಾರೆ ಜನ, ಅಂಥ ಶಕ್ತಿ ಕೊಟ್ಟುಬಿಡ್ತಾನೆ. ಏನು ಮಾಡೋದು? ಭಗವಂತನ ಕೊಡುಗೆ. ಅವರವರು ಮಾಡಿದ ಪ್ರಾರಬ್ಧ ಅದು. ಯಾರಿಗೂ ಬೇಡವಾದ ವ್ಯಕ್ತಿಯಾಗಿ ನೋಡಿದರೆ ಅಸಹ್ಯ ಅನಿಸ್ಬಿಡುತ್ತೆ, ಆ ರೀತಿ ಮಾಡಿಬಿಡ್ತಾನೆ. ಇಲ್ಲ, ಮೋಸ್ಟ್ ಡಿಸೈರಬಲ್, ಎಲ್ಲರೂ ಮೆಚ್ಕೊಳ್ಳೋದು, ಎಲ್ಲರೂ ಹೊಗಳೋದು, ಎಲ್ಲರೂ ಒಪ್ಕೊಳ್ಳೋದು. ಯಾಕೆಂದರೆ ಭಗವಂತ ಪ್ರೀತಿಯನ್ನು ತುಂಬಿದ ಅಲ್ಲಿ. ಹೀಗೆ ಎಲ್ಲಕ್ಕಿಂತ ಮುಖ್ಯವಾದದ್ದು ಜ್ಞಾನ. ಆ ಜ್ಞಾನಿಗಳಲ್ಲಿರ್ತಕ್ಕಂಥ ಜ್ಞಾನ ಅದು ನನ್ನ ಕೊಡುಗೆ. ಯಾಕೆಂದರೆ ನಾನು ಜ್ಞಾನ ಸ್ವರೂಪ. ಇದು ಯಾರಿಗೂ ಇದು ಸ್ವಂತ ಹಕ್ಕಲ್ಲ, ನಾನು ಕೊಟ್ಟರೆ ಉಂಟು. ಹೀಗೆ ಕೃಷ್ಣ ಸುಮಾರಾಗಿ ವಿಭೂತಿಗಳನ್ನು ಎಲ್ಲ ಹೇಳಿದ. ಇನ್ನೂ ಉಪಸಂಹಾರ ಮಾತ್ರ ಇರೋದು ನಮಗೆ ನಾಳೆ. ಅವನು ಕೆಲವು ಇನ್ನು ವಿಭೂತಿಗಳ ಬಗ್ಗೆ ಕೆಲವು ಡೆಫಿನಿಷನ್ ಹೇಳ್ತಾನೆ.
ಒಂದೆರಡು ಸಣ್ಣ ಸಣ್ಣ ಸಂಗತಿಗಳು. ಮೂಲಭೂತವಾಗಿ ವಿಭೂತಿಗಳ ವಿಸ್ತಾರ ಇಲ್ಲಿಗೆ ಮುಗಿದ ಹಾಗಾಯಿತು. ಅದನ್ನ ಇವತ್ತು ಈ ವಿಭೂತಿ ಚಿಂತನವನ್ನು ಇಲ್ಲಿಗೆ ಮುಗಿಸೋಣ. ಮತ್ತು ನಾಳೆ ಸೇರಿದಾಗ ಅದರ ಕೊನೆಯ ಭಾಗದ ವಿಭೂತಿಯ ಉಪಸಂಹಾರ. ಯದ್ಯದ್ ವಿಭೂತಿ ಮತ್ತು ಸತ್ವಂ ಶ್ರೀಮದ್ ಊರ್ಜಿತಮೇವ ವಾ ತತ್ತದೇವಾವಗಚ್ಛತ್ವಂ ಮಮ ತೇಜೋಂಶ ಸಂಭವಂ ಅಂತ ಏನು ವಿಭೂತಿ ಉಪಸಂಹಾರ ಮಾಡ್ತಾನೆ ಅದನ್ನು ನಾಳೆ ದಿವಸ ಸೇರಿದಾಗ ನೋಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.